ಹೈಸ್ಕೂಲು, PUC 11th 12th ಇಲ್ಲಿ ಈ ಒಂದು ಘಟ್ಟದಲ್ಲಿ ಓದ್ತಾ ಇರೋಂಥ ಸ್ಟೂಡೆಂಟ್ಸ್ಗಳಿಗೆ ಈಗ ಯಾವ ಯಾವ ಆಪ್ಷನ್ಸ್ಗಳಿವೆ, ನಮಗೆ ಸೈನ್ಸಲ್ಲಿ ಏನೇನು ಹೊಸ ಆಪರ್ಚುನಿಟೀಸ್ ಇದೆ, ಆ್ಯಂಡ್ ಹ್ಯುಮ್ಯಾನಿಟೀಸ್ ಫೀಲ್ಡಲ್ಲಿ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಯಾವ್ಯಾವ ಆಪರ್ಚುನಿಟೀಸ್ ಇದೆ, ನಾವು ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆ ಮಂಜುನಾಥ್ ಸರ್, ಸಾಧನಾ ಅಕಾಡೆಮಿ ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ. ಸರ್ ಓಕೆ, ಗುಡ್ ಈವ್ನಿಂಗ್. ಈಗಾಗಲೇ ಇಬ್ಬರು ಕರ್ನಲ್ ಸಾಹೇಬರು ಮಾತಾಡಿದ್ದಾರೆ, ದೊಡ್ಡ ದೊಡ್ಡ ಡಿಗ್ನಿಟರೀಸ್ ಮಾತಾಡಿದ್ದಾರೆ. ನಾವೆಲ್ಲ ಅವ್ರ ಮುಂದೆ ತುಂಬ ಸಣ್ಣವರು. ಅವ್ರ ಡ್ರೀಮ್ಗಳನ್ನು ಫುಲ್ಫಿಲ್ ಮಾಡ್ಕೊಳಕ್ಕಾಗಿಲ್ಲ. ನನಗೂ ಆರ್ಮಿಗೆ ಸೇರಬೇಕು ಅಂತ ತುಂಬ ಆಸೆ ಇತ್ತು. ಹೇಳ್ಬೇಕಾದ್ರೆ ಎಕ್ಸಾಮ್ ಬರೆದಿದ್ದೆ ನಾನು, NDA, IMA, OTA ಎಲ್ಲ ಬರೆದೆ. ನಮಗೆ ಗೈಡೆನ್ಸ್ ಪ್ರಾಪರಾಗಿಲ್ಲದಕ್ಕೆ ಆಗಿರಲಿಲ್ಲ. ಈಗಿನ ಹುಡುಗರು ಅಂಥ ಕನಸುಗಳು ಇಟ್ಕೋಬೇಕು. ಸಿವಿಲ್ ಸರ್ವಿಸ್ ಇಸ್ ಗುಡ್, ತಪ್ಪಲ್ಲ. ಅದರ ಆಚೆಗೆ ಡಿಫೆನ್ಸಲ್ಲಿರೋಷ್ಟು ಪ್ಯಾಷನ್, ಮಜಾ, ಕಿಕ್ ಇರಲ್ಲ ಸಿವಿಲ್ ಸರ್ವಿಸಲ್ಲಿ. ಅದು ಅದರ ಮಜಾನೇ ಬೇರೆ. ಬಿಕಾಸ್ NCC ಸರ್ಟಿಫಿಕೇಟ್ ಇದೆ ನಂದು. ಅಲ್ಲಿ ಹೋದಾಗ ಆ ಡಿಫೆನ್ಸಲ್ಲಿ ಎಷ್ಟು ದಮ್ ಇರುತ್ತೆ ಅಂತ ನೋಡಿದ್ದೀವಿ ನಾವು. ಸೊ ಹ್ಯಾವ್ ಡ್ರೀಮ್ ಅಬೌಟ್ ದಟ್. ನನಗೆ ಕೊಟ್ಟ ಟಾಪಿಕ್ ರಿಲೇಟೆಡ್ ಅಂದರೆ ಇಷ್ಟು ವಿಷಯ ಕೊಟ್ಟಿದ್ದಾರೆ, 8 ಟಾಪಿಕ್. ಒಂದು ವಿಷಯಕ್ಕೆ 3 ನಿಮಿಷ ಅಂದರೆ 24 ನಿಮಿಷ ಆಗುತ್ತೆ, ಹೆಚ್ಚು ಟೈಮ್ ತಗೊಳ್ಳಲ್ಲ. ನಿಮಗೆ ಏನು ಇಂಟ್ರೆಸ್ಟೆಡ್ ಇದೆ ಆ ರಿಲೇಟೆಡ್ ಆಗಿ ನಾನು ಕವರ್ ಅಪ್ ಮಾಡ್ತಾ ಬರ್ತೀನಿ. ಒಂದು KCET ಬಗ್ಗೆ ಇದೆ, ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಇದು ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ, ಅಗ್ರಿಕಲ್ಚರಲ್ ಕಾಲೇಜ್ಗಳಿಗೆ, ಫಾರ್ಮಸಿ ಕಾಲೇಜ್ಗಳಿಗೆ ಎಂಟ್ರಿ ಆಗೋದಕ್ಕಿರುವಂಥ ವೇದಿಕೆ. ಇದರಲ್ಲಿ ಹೇಗೆ ಹೋಗಬೇಕು ಅಂತ ನೋಡ್ತಾ ಬರ್ತೀವಿ. ನಂಬರ್ 2 ನೀಟ್, ನ್ಯಾಷನಲ್ ಎಂಟ್ರೆನ್ಸ್ ಕಮ್ ಎಲಿಜಿಬಿಲಿಟಿ ಟೆಸ್ಟು. ಇದು ಮೆಡಿಕಲ್ ಕಾಲೇಜುಗಳು, ವೆಟರ್ನರಿ ಕಾಲೇಜುಗಳು, ಮೆಡಿಕಲ್ ಮೀನ್ಸ್ ಆಲ್ ಇಂಡಿಯಾದ ಏಮ್ಸಿಂದ ಆರಂಭ ಆಗಿ ಮಾಮೂಲಿ ಸಣ್ಣ ಮೆಡಿಕಲ್ ಕಾಲೇಜ್ಗೆ ಹೋಗಬೇಕು ಅಂದರೂ ಈ ಎಕ್ಸಾಮ್ ಬರೀಲೇಬೇಕು, ನೀಟ್. ಮತ್ತು ವೆಟರ್ನರಿ ಕಾಲೇಜ್ಗಳಿಗೆ ಹೋಗೋದಕ್ಕೂ ಈ ಎಕ್ಸಾಮೇ ಬರೀಬೇಕು. ಇದು ಕಂಪ್ಲೀಟ್ಲಿ ಮೆಡಿಕಲ್ ರಿಲೇಟೆಡ್ ಆಗಿರುತ್ತೆ. JEE ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್ ಇದು. ಇದರಲ್ಲಿ 2 ಟೈಪ್ ಇರುತ್ತೆ, ಒಂದು ಮೇಯ್ನ್, ಒಂದು ಅಡ್ವಾನ್ಸ್ಡ್. ಮೇಯ್ನ್ ಅಂದರೆ ದೇಶದ ಪ್ರತಿಷ್ಠಿತ ಭಾರತದ ಕೆಲವು ಇನ್ಸ್ಟಿಟ್ಯೂಟ್ಗಳಿಗೆ ಜಾಯ್ನ್ ಆಗೋದಕ್ಕೆ. ಅಡ್ವಾನ್ಸ್ಡ್ ಎಕ್ಸ್ಕ್ಲೂಸಿವ್ಲಿ IITಗಳಿಗೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತೇನು ಜಗತ್ತಿನ ಬ್ರ್ಯಾಂಡೆಡ್ ಇನ್ಸ್ಟಿಟ್ಯೂಟ್ಗಳು ನಮ್ಮಲ್ಲಿದ್ದಾವೆ, ಅಲ್ಲಿಗೆ ಎಂಟ್ರಿ ಆಗೋದಕ್ಕೆ ಇಲ್ಲಿ 2 ಟೈಪ್ ಇರುತ್ತೆ JEE ಒಳಗಡೆ. ಆ್ಯಂಡ್ ದೆನ್ CAT, ಕಾಮನ್ ಅಡ್ಮಿಷನ್ ಟೆಸ್ಟ್. ಇದು MBA ಕಾಲೇಜ್ಗಳಿಗೆ ಎಂಟ್ರಿ ಆಗೋದಕ್ಕೆ, ಇನ್ಕ್ಲೂಡಿಂಗ್ IIM ಕಾಲೇಜ್ಗಳು, ಇತರ MBA ಕಾಲೇಜ್ಗಳಿಗೆ ಎಂಟ್ರಿ ಆಗೋದಕ್ಕೆ. ಆ್ಯಂಡ್ CLAT, ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್. ಇದು ಲಾ ಕಾಲೇಜ್ಗಳನ್ನು ಸೇರ್ಕೊಳ್ಳೋದಕ್ಕೆ, ದೇಶದ ಪ್ರತಿಷ್ಠಿತ. ಮತ್ತು ಜನರಲ್ ಲಾ ಕಾಲೇಜ್ಗೆ ನೀವು ಡೈರೆಕ್ಟಾಗಿ ಹೋಗಿ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅಥವಾ PU ಮಾರ್ಕ್ಸ್ ಕಾರ್ಡ್ ಕೊಟ್ಟು ಅಡ್ಮಿಷನ್ ಸಿಗುತ್ತೆ. ಬಟ್ ನ್ಯಾಷನಲ್ ಲಾ ಸ್ಕೂಲ್ಗಳಲ್ಲಿ ಸೇರಬೇಕು ಅಂದರೆ ಆ ಎಕ್ಸಾಮ್ ಮೂಲಕ ಬರಬೇಕು. ಇನ್ನೊಂದು ನನಗೆ ಕೊಟ್ಟಿದ್ದು SSBJ ಅಂತ ಇದೆ, ಅದು ಸೈನಿಕ್ ಸ್ಕೂಲ್ ಬಿಜಾಪುರ್ ರಿಲೇಟೆಡ್ ಹೆಡ್ಡಿಂಗ್ ಅದು. ಬಟ್ ಸೈನಿಕ್ ಸ್ಕೂಲ್ಗೆ ಎಂಟ್ರಿ ಹೇಗೆ ಆಗಬೇಕು ಅಂತ ರಿಲೇಟೆಡ್ ಡಿಸ್ಕಸ್ ಮಾಡೋಣ. ನವೋದಯ ಮತ್ತು ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್, ಇದು ಸ್ಕಾಲರ್ಶಿಪ್ ಎಕ್ಸಾಮ್. ಇಷ್ಟು ಟಾಪಿಕ್ ಇದೆ. ವೆರಿ ಫಸ್ಟ್ ಐ ಕ್ಲಾರಿಫೈ, ಎನಿ ಸ್ಟ್ರೀಮ್, ಯಾವುದೇ ಸ್ಟ್ರೀಮಲ್ಲಿ ನೀವು ಹೋಗ್ರಿ, ದಿಸ್ ಇಸ್ ಎ ಬ್ರೈಟ್ ಫ್ಯೂಚರ್. ಅದೊಂದು ಇಂಡಿಯಾದಲ್ಲಿ ಒಂದು ಅಡ್ವಾನ್ಸ್ ರೂಟಲ್ಲಿ ನಾವು ಹೋಗ್ತಾ ಇದ್ದೀವಿ. ಯಾವುದೋ ಒಂದು ಸ್ಟ್ರೀಮ್ ಮಾಡಿದವ್ರು ಮಾತ್ರ ಸಕ್ಸಸ್ಫುಲ್ ಪರ್ಸನ್ ಅಂತೇಳಿ, ಮೆಡಿಕಲ್ ಮಾಡಿದವ್ರು ಮಾತ್ರ ಸಕ್ಸಸ್ಫುಲ್ ಪರ್ಸನ್ ಅನ್ಕೊಳ್ಳೋದಾದ್ರೆ, ವಾಟ್ ಅಬೌಟ್ ಜಡ್ಜಸ್ ಆಫ್ ದ ಹೈಕೋರ್ಟ್, ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್? ಜಡ್ಜಸ್ಗಳಾಗಬೇಕು, ದ ಬೆಸ್ಟ್ ಲಾಯರ್ಸ್ ಆಗಬೇಕು ಅಂದರೆ ಯು ಶುಡ್ ಕ್ಲಿಯರ್ LLB ನಲ್ಲಿ ಅಂಥ ಅದ್ಭುತವಾದ ಫ್ಯೂಚರ್ ಇದೆ. ಭಾರತ ಸರ್ಕಾರ ಮಾಡಿದ್ದ ಲಾನೇ ಹೊಡೆದಾಕಿ ಅದಲ್ಲ ಇದು ಸರಿ ಅಂತ ಹೇಳೋ ಹುದ್ದೆಗಳಿಗೆ ಹೋಗಬೇಕು ಅಂತ ಅಂದರೆ ಯು ಶುಡ್ ಬಿ LLB. ಅಲ್ಲಿ CLAT ಎಕ್ಸಾಮ್ ಇದೆ. ಇನ್ನು ಚಾರ್ಟರ್ಡ್ ಅಕೌಂಟೆಂಟ್ ಆ್ಯಂಡ್ ಕಂಪನಿ ಸೆಕ್ರೆಟರಿಗಳು ಅಂತ ಹುದ್ದೆಗಳಿರ್ತವೆ. ಆ ಹುದ್ದೆಗಳಿಗೆ ಅರ್ನಿಂಗ್ ಮಾಡಬೇಕು ಅಂದರೆ ಲೀಗಲ್ ಆಗಿ ಕ್ರೋರ್ಸ್ ಟುಗೆದರ್, ಇಲ್ಲೀಗಲ್ ಅಲ್ಲ, ಲೀಗಲ್ ಆಗಿ. ಒಂದೊಂದು CA ಅಂಡರಲ್ಲಿ 500ರಿಂದ 1000 ಕಂಪನಿಗಳಿಗೆ ಆಡಿಟ್ ಮಾಡ್ತಾ ಇರ್ತಾರೆ. ಅಂಥ ಹುದ್ದೆಗಳಿಗೆ ಹೋಗ್ಬೇಕಂದ್ರೆ ಯು ಶುಡ್ ಇಲ್ಲಿ CAT ಎಕ್ಸಾಮ್ಗಳು, ಈ ಥರದ ಪರೀಕ್ಷೆಗಳು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆ ಥರ ರೂಟ್ಗಳು ಮಲ್ಟಿಪಲ್ ಇರುತ್ತೆ. ಇಲ್ಲಿ ನಿಮ್ಮ ಡ್ರೀಮ್ ಏನು ಸೆಟ್ ಮಾಡ್ಕೋಬೇಕು. ಸರ್ ಹೇಳ್ತಾ ಇದ್ರು, ಅದೇ ನೀವೇನು ಯೋಚನೆ ಮಾಡ್ತೀರಾ ಅದನ್ನು ಡ್ರೀಮಾಗಿ ಇಟ್ಕೊಳ್ರಿ ಅಂತೇಳಿ. ಕೇವಲ ಈಗ ನಮ್ಮ ದೇಶದಲ್ಲಿ ಮೆಡಿಕಲ್ ಮಾಡಿದರೆ ಮಾತ್ರ ಸುಪೀರಿಯರ್ ಇನ್ ಎಜುಕೇಷನಲ್ಲಿ, ಆಫೀಸರ್ಸ್ ಅಂದರೆ UPSC ಮಾಡಿದರೆ ಮಾತ್ರ ಸುಪೀರಿಯರ್ ಅಂತ ಒಂದು ಆ್ಯಟಿಟ್ಯೂಡ್ ಇದೆ. ಅದರ ಆಚೆಗೆ ಯಾವುದೇ ಕ್ಷೇತ್ರದಲ್ಲಿ ಟಾಪ್ ಲೆವೆಲಿಗೆ ಬಂದರೆ, ಪೀಕ್ ಲೆವೆಲಿಗೆ ಬಂದರೆ ಯು ಶುಡ್ ಅಚೀವ್ ಎನಿಥಿಂಗ್. ಇನ್ನು ನಾನು ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್, ನಮ್ಮ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಿಕೊಂಡ್ರೆ ಲಕ್ಷಗಟ್ಟಲೆ ಸಂಬಳ ಇದೆ. ನಾವೆಲ್ಲ ರಿಟೈರ್ಡ್ ಟೈಮಿಗೆ ನಮ್ಮದು ಅಧಿಕೃತ ಸಂಬಳನೇ 4-5 ಲಕ್ಷ ಇರುತ್ತೆ, ಈ ಲೀಗಲ್ ಸ್ಯಾಲ್ರಿ. ಅಂದರೆ ಪ್ರೊಫೆಸರ್ ಹುದ್ದೆಗಳಲ್ಲಿ ಅಷ್ಟು ಬ್ರೈಟ್ ಫ್ಯೂಚರ್ ಇದೆ. ಈಗ ನಾನೊಬ್ಬ ಅಕಾಡೆಮಿಷಿಯನ್,
ಪಾಠ ಮಾಡ್ತೀನಿ, ಕೋಚಿಂಗ್ಗಳಿಗೆ ಪಾಠ ಮಾಡ್ತೀನಿ. ಯು ಡೋಂಟ್ ಬಿಲೀವ್, UPSC KPSCಗೆ ಕೋಚಿಂಗ್ ಕೊಡೋದಕ್ಕೆ ನನಗೆ ಪ್ರೈವೇಟ್ನವ್ರು ಹೈರ್ ಮಾಡೋಕ್ಕೆ ಬರ್ತಾರೆ, ಪ್ರೈವೇಟ್ ಏಜೆನ್ಸಿನವರು. 1 ಇಯರ್ಗೆ ಅಗ್ರಿಮೆಂಟ್ 2.5 crore ಅಂತ, 2.5 ಕೋಟಿ 1 ವರ್ಷಕ್ಕೆ ಕೊಡ್ತೀವಿ ಅಂತಾರೆ. ಅಂದರೆ ಜಸ್ಟ್ ದ ಟೀಚಿಂಗ್. ಅಂದರೆ ನೀವು ಇಷ್ಟಪಟ್ಟ ಕ್ಷೇತ್ರದಲ್ಲಿ ಹೈಯೆಸ್ಟಿಗೆ ರೀಚ್ ಆದರೆ ಯು ಕ್ಯಾನ್ ಅಚೀವ್ ಎನಿಥಿಂಗ್. ಆ ಕ್ಷೇತ್ರದಲ್ಲೇ ದೊಡ್ಡ ಸಾಧನೆ ಮಾಡ್ಬೋದು. ಆ ಕ್ಷೇತ್ರ ಈ ಕ್ಷೇತ್ರ ಅಂತ ಇಲ್ಲ. ಇದನ್ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನಗಿಲ್ಲಿ ಮಲ್ಟಿಪಲ್ ಕ್ಷೇತ್ರ ಕೊಟ್ಟಿದ್ದಾರೆ. ಕಾಮರ್ಸ್ ಓದ್ ಹುಡುಗನೂ ದೊಡ್ಡ ಸಾಧನೆ ಮಾಡ್ಬೋದು, ಆರ್ಟ್ಸ್ ಓದೋದು ಹುಡುಗನೂ ದೊಡ್ಡ ಸಾಧನೆ ಮಾಡ್ಬೋದು, ಈವನ್ ಸೈನ್ಸ್ಗೆ ಓದ್ ಹುಡುಗರು ದೊಡ್ಡ ಸಾಧನೆ ಮಾಡ್ಬೋದು. ಆದರೆ ಆ ಕ್ಷೇತ್ರದ ಪೀಕಿಗೆ ಮುಟ್ಟಬೇಕು. ಈಗ ನೀವು ಒಂದು ಎಕ್ಸಾಂಪಲ್ ಹೇಳಿ ನಾನು ಈ ಟಾಪಿಕ್ ಬರ್ತೀನಿ. ತಮಿಳ್ನಾಡಿನ ಒಬ್ಬ ಹುಡುಗನಿಗೆ ಆ ಸ್ಟೇಟ್ನ ರಿಸಲ್ಟಲ್ಲಿ ಟಾಪ್ ಬರ್ತಾನೆ. ಈಸ್ ಆಲ್ಸೋ ಅಟೆಂಡಿಂಗ್ ಮೆಡಿಕಲ್ ರಿಲೇಟೆಡ್ ಎಕ್ಸಾಮು ಬರೆದಿರ್ತಾನೆ. ಅಪ್ಪ ಅಮ್ಮಂತ ತೀರಾ ಒತ್ತಡ ಏನಿತ್ತು ಅಂದರೆ ಯು ಶುಡ್ ಕ್ಲಿಯರ್ ಮೆಡಿಕಲ್ಗೆ ಹೋಗಬೇಕು ಅಂತ. ಆದರೆ ಅವನು IIT ಚಾಯ್ಸ್ ಮಾಡಿಕೊಂಡು ಟೆಕ್ನಿಕಲ್ ಕಡೆ ಹೋದ. ನನಗಿಂತ ಒಂದು 5-6 ವರ್ಷಕ್ಕೆ ದೊಡ್ಡ ಹುಡುಗ ಅಷ್ಟೇ, ನಾಟ್ ಬಿಗ್ಗರ್. ಮುಂದೆ ಒಂದು 10 ವರ್ಷದ ನಂತರ ಆತ ಗೂಗಲ್ ಕಂಪ್ನಿ ಜಾಯ್ನ್ ಆಗ್ತಾನೆ. ಇನ್ನು 15 ವರ್ಷದ ನಂತರ 20 ವರ್ಷ, ಅವನ 40 ಏಜ್ಗೆ ಗೂಗಲ್ನಲ್ಲಿ ಉನ್ನತ ಹುದ್ದೆಗೆ ಬಂದ. 45 ಏಜ್ಗೆ ಗೂಗಲ್ ಕಂಪನಿ ಬಾಸ್ ಆಗಿದ್ದಾನೆ. ಇವತ್ತು ಆತನ ಸ್ಯಾಲ್ರಿ 1 ಇಯರ್ಗೆ 1800 crore ರೂಪಿ. ಯಾವ ಡಾಕ್ಟರ್ ಅರ್ನ್ ಮಾಡ್ತಾರೆ? 1800 crore ಪರ್ ಆ್ಯನಮ್. ಹಾಗಾಗಿ ಯಾವ ಕ್ಷೇತ್ರ ಟೆಕ್ನಿಕಲ್ ಇದ್ದರೆ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಇರಬೇಕು, ಆ ಕ್ಷೇತ್ರದ ಪೀಕ್ ಮುಟ್ಟಬೇಕು. ಲಾಯರ್ಸ್ಗಳು ಕಾಂಟ್ ಬಿಲೀವ್, ಶಾರುಖ್ ಖಾನ್ ಒಬ್ಬ ಲಾಯರ್ಗೆ ಹೈರ್ ಮಾಡ್ತಾರೆ ಅವ್ರ ಮಗನ ಕೇಸ್ ಒಳಗಡೆ ಮುಂಬೈಯಲ್ಲಿ. 1 ಗಂಟೆ ವಾದ ಮಾಡೋದಕ್ಕೆ 2 crore ಅವರು ಇದು ಮಾಡಿದ್ದಾರೆ, ಅಧಿಕೃತವಾದ ಚಾರ್ಜಸ್. 1 ಗಂಟೆ ಮಾತಾಡೋಕ್ಕೆ 2 crore. ಯಾವ ಡಾಕ್ಟರ್ ಯಾವ ಸರ್ಜರಿಗೆ 2 crore ಬಿಲ್ ಮಾಡೋಕ್ಕಾಗತ್ತೆ? ಆಗೋದಿಲ್ಲ. ಹಾಗಾಗಿ ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗ್ರಿ, ಆ ಕ್ಷೇತ್ರದ ಟಾಪ್ ಆಗಿರ್ಬೇಕಷ್ಟೇ. ಟಾಪ್ ಆಗಬೇಕು ಅಂದರೆ ಈಗ ಡ್ರೀಮ್ ಇಟ್ಕೋಬೇಕು. ಯು ಥಿಂಕ್ ನನಗೆ ಕೊಟ್ಟಿರೋದು PUC 10th ಮಕ್ಕಳಿಗೆ ಹೇಳಿರೋದು ನಾನು ಹೇಳ್ತಾ ಇದ್ದೀನಿ. ಈ PUC 10th ಮಕ್ಕಳಲ್ಲಿ ಒಂದು ಆ್ಯಟಿಟ್ಯೂಡ್ ಇರುತ್ತೆ, ನಾವು ಇನ್ನೂ ಚಿಕ್ಕವರು, ಸಣ್ಣವರು, ಇನ್ನೂ ನಮಗೆ ಭಾಳ ಟೈಮ್ ಇದೆ ಅಂತ. ಬಟ್ ಕರ್ನಲ್ ಸರ್ ತೋರಿಸ್ತಾ ಇದ್ರು, ಅಲ್ಲಿ NDA ಎಕ್ಸಾಮ್ ಎಂಟ್ರಿ ಆಗೋದಕ್ಕೆ ನಿಮಗೆ ಏಜ್ ಸ್ಟಾರ್ಟ್ ಆಗೋದು 16ವರೆಗೆ. ನೀವು 10th ಪಾಸ್ ಆಗೋಷ್ಟೊತ್ತಿಗೆ 16 ಆಗಿರುತ್ತೆ. 16.5 ಇಯರ್ಸ್ಗೆ ಯು ಶುಡ್ ರೆಡಿ ಫಾರ್ ಜಾಬ್. ಆ ಜವಾಬ್ದಾರಿಗಳು ಬರಬೇಕಷ್ಟೇ, ಇನ್ನೇನಿಲ್ಲ. ನಿಮ್ಮಲ್ಲೊಂದು ರೆಸ್ಪಾನ್ಸಿಬಿಲಿಟಿ ಕ್ರಿಯೇಟ್ ಆಯಿತು ಅಂದರೆ ಆಟೋಮೆಟಿಕ್ಲಿ ಆ ಕ್ಷೇತ್ರದಲ್ಲಿ ಟಾಪ್ ಬರ್ತೀರಾ. ಬಟ್ ಒಂದಂತೂ ಗೊತ್ತಿರಬೇಕು, ನಾನು ಈ ಟೀಚಿಂಗ್ ಕ್ಷೇತ್ರದಲ್ಲಿ 20 ವರ್ಷದಿಂದ ಇರೋದ್ರಿಂದ ನನ್ನ ಅನುಭವದಲ್ಲಿ ಹೇಳೋದು, ಯಾರ್ದೋ ಒತ್ತಡಕ್ಕೆ ನೀವು ಯಾವುದೋ ಕ್ಷೇತ್ರಕ್ಕೆ ಬಂದ್ರಿ ಅಂದರೆ ಜೀವನ ಪೂರ್ತಿ ಯು ಆರ್ ನಾಟ್ ಹ್ಯಾಪಿ, ಖುಷಿಯಾಗಿರಲ್ಲ. ಆ ಜಾಬ್ ಇರುತ್ತೆ, ಸಂಬಳ ಬರ್ತಾ ಇರುತ್ತೆ, ಎಂಜಾಯ್ ಮಾಡೋಕ್ಕಾಗಲ್ಲ. ನನಗೆ SSLC ಟಾಪರ್ ಇದ್ದೆ, PUC ಚೆನ್ನಾಗಿ ಸ್ಕೋರ್ ಇತ್ತು, ನನಗೂ ಒತ್ತಡ ಇತ್ತು ಮೆಡಿಕಲ್ ಇಂಜಿನಿಯರಿಂಗ್ ಕಡೆ. ನಾನು ಅದು ಯಾವುದೇ ಕಡೆ ಹೋಗದೆ ಟೀಚಿಂಗ್ ಕಡೆ ಬಂದಿದ್ದಕ್ಕೆ ಇವತ್ತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ. ಎಷ್ಟು ಗಂಟೆ ಪಾಠ ಮಾಡಿದ್ರೂ ನನಗೆ ಬೇಜಾರಿಲ್ಲ. ಯೂಟ್ಯೂಬಲ್ಲಿ ನಾನು ಪಾಠ ಮಾಡ್ತೀನಿ, 16 lakh ಫಾಲೋವರ್ಸ್ ಇದ್ದಾರೆ ಬರೀ ಪಾಠ ಮಾಡೋದು ಕೇಳೋದಕ್ಕೆ. ದಟ್ ಮೀನ್ಸ್ ನಮ್ಮ ಕ್ಷೇತ್ರ ನಾವು ಎಂಜಾಯ್ ಮಾಡಬೇಕು. ನೀವು ನೋಡ್ಬೋದು, ಕಾಮಿಡಿ ಮಾಡೋರು ಅವ್ರವ್ರಿಗೆ ಫಾಲೋವರ್ಸ್ ಇರ್ತಾರೆ, ಪಾಠ ಮಾಡೋ ಮೇಸ್ಟ್ರಿಗೂ ಫಾಲೋವರ್ಸ್ ಇರ್ತಾರೆ ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಬಿಕಾಸ್ ದಟ್ಸ್ ಮೈ ಫ್ಯಾಷನ್. ನಮ್ಮ ಪ್ಯಾಷನನ್ನು ಪೀಕ್ ಮುಟ್ಟಬೇಕು. ನಿಮ್ಮದು ಟೆಕ್ನಿಕಾಲಿಟಿ ಇದೆಯಾ, ಅಲ್ಲಿ ರೀಚ್ ಆಗ್ರಿ. ಮೆಡಿಕಲ್ ಇಂಟ್ರೆಸ್ಟ್ ಇದೆಯಾ, ಅಲ್ಲಿ ರೀಚ್ ಆಗ್ರಿ. ಲೀಗಲ್ ಕಡೆ ಇತ್ತು ಅಂದರೆ ಲೀಗಲ್ಗೆ ಹೋಗ್ರಿ. ಅಕೌಂಟ್ಸ್ ಕಡೆ, ಡಾಟಾ ಕಡೆ ಇತ್ತು ಅಂದರೆ CA ಚಾರ್ಟರ್ಡ್ ಅಕೌಂಟೆಂಟ್, ಕಂಪನಿ ಸೆಕ್ರೆಟರಿ ಕಡೆ ಹೋಗ್ಬೋದು. ಇಲ್ಲಿ ಅವೆಲ್ಲದಕ್ಕೂ ಹೆಬ್ಬಾಗಿಲನ್ನು ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ವೆರಿ ಫಸ್ಟ್ SSLC ನಂತರನೇ ಡಿಸೈಡ್ ಆಗಬೇಕಿದ್ದು ನೀವು ಎಲ್ಲಿಗೆ ಡೆಸ್ಟಿನೇಷನ್ ಮುಟ್ಟಬೇಕು ಅಂತ. ಬಟ್ ಒಂದು ಕಾಮನ್ ಇರೋದೇನು ಅಂದರೆ, ಹೆಚ್ಚು 50%ಗಿಂತ ಬೆಟರ್ ಉದ್ಯೋಗಗಳು, ಇದು ನಾನು ಕ್ಲಾಸಿಫೈ ಮಾಡಬಾರ್ದು ಆದರೂ ಮಾಡ್ತಾ ಇದ್ದೀನಿ. ಈಗ ಸರ್ ಹೇಳಿದ್ದು, ಕರ್ನಲ್ ಸರ್ ಹೇಳಿದ್ದೆಲ್ಲ ನೋಡಿದಾಗಲೂ ಯಾವುದಕ್ಕೆ ಹೋಗಬೇಕಾದ್ರೆ ಸೈನ್ಸ್ ಸ್ಟ್ರೀಮಲ್ಲಿ ಹೆಚ್ಚು ಅವಕಾಶಗಳಿರುತ್ತೆ. ನ್ಯಾವಿ ಜಾಯ್ನ್ ಆಗಬೇಕು, ಏರ್ಫೋರ್ಸ್ ಜಾಯ್ನ್ ಆಗಬೇಕು ಅಂದರೆ ಜನರಲ್ ಡಿಗ್ರಿಯವ್ರಿಗೆ ತುಂಬ ಕಡಿಮೆ ಅವಕಾಶ ಇದೆ. ಅದೇ ಸೈನ್ಸ್ ಸ್ಟ್ರೀಮ್ ಓದೋರಿಗೆ ಜಾಸ್ತಿ ಇರುತ್ತೆ. ನೀವು ಯಾವುದೇ ಟೆಕ್ನಿಕಲ್ ಕ್ಷೇತ್ರದಲ್ಲಿ ಪೀಕ್ ಮುಟ್ಟಬೇಕು ಅಂದರೆ ಸೈನ್ಸ್ ಚೂಸ್ ಮಾಡಿರಬೇಕು. ಕೆಲವ್ರ ತಲೆಯಲ್ಲಿ ಡ್ರೀಮ್ ಯೋಚನೆ ಇರುತ್ತೆ, ನಾನು UPSC KPSC ಮಾಡಬೇಕು ಅಂತಂದರೆ ಆರ್ಟ್ಸಲ್ಲಿ ಹೋದರೆ ಯೂಸ್ ಆಗುತ್ತೇನೋ ಅಂತ. ನೋ, ಹಾಗೇನಿಲ್ಲ. ಪ್ರತಿ ವರ್ಷ ನಾವು ಕೋಚಿಂಗ್ ಕೊಡ್ತಾ ಇದ್ದೀವಿ ಆ ಕ್ಷೇತ್ರಕ್ಕೆ. ಕ್ಲಿಯರ್ ಮಾಡ್ತಾ ಇರೋರ ಸಂಖ್ಯೆಯಲ್ಲಿ ಸುಮಾರು 1000 ಹುದ್ದೆನಲ್ಲಿ 200-250 ಜನ MBBS ಹುಡುಗರು ಇರ್ತಾ ಇದ್ದಾರೆ, 200-250 ಜನ ಟೆಕ್ನಿಕಲ್ ಹುಡುಗರು ಇರ್ತಾರೆ. ಹಾಗಾಗಿ ನೀವು ಆ ಸ್ಟ್ರೀಮ್ ಈ ಸ್ಟ್ರೀಮ್ ಅಂತಲ್ಲ, ಹೆಚ್ಚು ಸ್ಕೋಪ್ ಇರೋದು 10th ನಂತರ ಸೈನ್ಸ್ ಸ್ಟ್ರೀಮ್ಗೆ. ಇದು ತಲೆಯಲ್ಲಿ ಫಿಕ್ಸ್ ಇರಬೇಕು. ಸೈನ್ಸ್ ಸ್ಟ್ರೀಮಲ್ಲಿ ಅಂದರೆ ಡ್ರೀಮ್ ಪ್ರಕಾರ ಇಲ್ಲ, ನಾನು LLB ಕಡೆ ಹೋಗ್ತೀನಿ, ಆ ಕಡೆ ಹೋಗ್ತೀನಿ ಅಂದರೆ ಬೇರೆ ಅವಕಾಶಗಳಿದ್ದಾವೆ. ಬಟ್ ಸೈನ್ಸ್ ಸ್ಟ್ರೀಮ್ ಇಸ್ ಬೆಟರ್ ಸ್ಟ್ರೀಮ್. ಈವನ್ ನೀವು ಎಕನಾಮಿಕ್ಸ್ RBIಗೆ ಸೇರ್ಕೋಬೇಕು ಅಂತ ಅಂದರೂ
ಇಲ್ಲೇ ಪಕ್ಕದಲ್ಲಿ ಒಂದು ಸ್ಕೂಲ್ ಇದೆ, ಬೇಸ್ ಅಂತ, ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತ ಇದೆ, ದೇಶದ ಪ್ರತಿಷ್ಠಿತ ಸಂಸ್ಥೆ. ನೀವು ನಂಬ್ತಿರೋ ಬಿಡ್ತಿರೋ, ನಾವೆಲ್ಲ ಏನು ಅಂದ್ಕೊಂಡಿದ್ವಿ, ಎಕನಾಮಿಕ್ಸ್ ಅಂತ ಅಂದರೆ ಅದು ಆರ್ಟ್ಸಿಗೆ ಸಂಬಂಧಪಟ್ಟಿದ್ದು, ಅಲ್ಲಿಗೆ ಸೇರ್ಕೋಬೇಕು ಅಂದರೆ ಆರ್ಟ್ಸಲ್ಲಿ ಎಕ್ಸ್ಪರ್ಟ್ ಇರಬೇಕು, ಎಕನಾಮಿಕ್ಸಲ್ಲಿ ಎಕ್ಸ್ಪರ್ಟ್ ಇರಬೇಕು ಅಂತ. ಬಟ್ ಅದರ ಎಂಟ್ರೆನ್ಸ್ ಎಕ್ಸಾಮ್ಗೆ ಕೇಳ್ತಾರೆ ನಿಮ್ಮ ಮ್ಯಾಥಮೆಟಿಕ್ಸಲ್ಲಿ ಸ್ಕೋರ್ ಎಷ್ಟು ಅಂತ. ಯಾವ PU ಕಾಲೇಜಲ್ಲಿ, ಆರ್ಟ್ಸ್ ಕಾಲೇಜಲ್ಲಿ ಮ್ಯಾಥಮೆಟಿಕ್ಸ್ ಒಂದು ಸಬ್ಜೆಕ್ಟ್ ಇದೆ? ಇಲ್ಲ. ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಕಲಿದೇ ಇದ್ದರೆ ನೀವು ಎಕನಾಮಿಕ್ಸ್ಗೆ ಜಾಯ್ನ್ ಆಗೋಕ್ಕೆ ಆಗೋದಿಲ್ಲ. ಸೊ PUನಲ್ಲಿ ಸೈನ್ಸ್ ಇದ್ದಾಗ ಹೆಚ್ಚು ಸ್ಕೋಪ್ ಇದೆ ಅನ್ನೋದು ಸತ್ಯ, ಅದನ್ನು ಒಪ್ಕೋಬೇಕು. ನೀವು ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಥವಾ ಯಾವುದೇ ಸ್ಕೂಲ್ ಆಫ್ ಎಕನಾಮಿಕ್ಸ್ ಜಾಯ್ನ್ ಆಗಬೇಕು ಅಂದರೆ ಯು ಮಸ್ಟ್ ಬಿ ಎಕ್ಸ್ಪರ್ಟ್ ಇನ್ ಮ್ಯಾಥ್ಸ್. ಯಾವುದೇ ಕ್ಷೇತ್ರದ ಟೆಕ್ನಿಕಲ್ ಪೀಕ್ ಮುಟ್ಟಬೇಕಂದ್ರೆ ಮಸ್ಟ್ ಬಿ ಎಕ್ಸ್ಪರ್ಟ್ ಇನ್ ಮ್ಯಾಥ್ಸ್. ಓಕೆ, ಇನ್ನು ಮೆಡಿಕಲ್ ಕಡೆ ಹೋಗ್ಬೇಕಂದ್ರೆ ಮಸ್ಟ್ ಬಿ ಎಕ್ಸ್ಪರ್ಟ್ ಇನ್ ಬಯಾಲಜಿ, ಜಾಲಜಿ ಕಡೆ ಇರಬೇಕು. ಆ ಡ್ರೀಮ್ ಇಟ್ಕೊಂಡು, ಆ ಯೋಚನೆ ಇಟ್ಕೊಂಡು ನೀವು ಹೋದ್ರಿ ಅಂದರೆ ನೀವು ಸಕ್ಸಸ್ಫುಲ್ ಆಗ್ತೀರಾ. ಇಷ್ಟು ಬೇಸಿಕ್ ಕತೆ. ಈಗ KCET, ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಹೇಳೋದಾದರೆ ಸಿಂಪ್ಲಿ ಇದು KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅನ್ನೋ ಸಂಸ್ಥೆ ಕಂಡಕ್ಟ್ ಮಾಡುತ್ತೆ. ಇದರ ಹೆಸರು ಕಾಮನ್ ಎಂಟ್ರೆನ್ಸ್ ಟೆಸ್ಟು. ಇಲ್ಲಿ 4ನೇ ಲೈನಲ್ಲಿ ನೋಡ್ತಾ ಇದ್ದೀರಾ ನೀವು, ಯಾವುದಕ್ಕೆ ಅಂದರೆ ಕರ್ನಾಟಕದಲ್ಲಿರುವ ಇಂಜಿನಿಯರಿಂಗ್ ಕಾಲೇಜುಗಳಿಗೆ. ಮತ್ತು ನೀವು IITಗಳಿಗೆ ಸೇರೋದಕ್ಕೆ ಅದಕ್ಕೆಲ್ಲ ಬರುತ್ತೆ ಅಂತ ಇಲ್ಲ. ಕರ್ನಾಟಕದಲ್ಲಿರುವ ಏನು RV ಕಾಲೇಜ್ ಇದೆ, ಆ ಕಾಲೇಜ್ ಇದೆ, ಈ ಥರ ಕಾಲೇಜ್ಗಳಿಗೆ ಸೇರ್ಕೊಳ್ಳೋದಕ್ಕೆ ಯು ಕ್ಯಾನ್ ಎಂಟರ್ ಇಯರ್. ಅಗ್ರಿಕಲ್ಚರ್ ಕಾಲೇಜ್ಗಳು ಇರ್ತಾವೆ, ಕೃಷಿ ವಿಶ್ವವಿದ್ಯಾಲಯಗಳು, GKVK ಆ ಥರ, ಅಲ್ಲಿಗೆ ಸೇರ್ಕೊಳ್ಳೋದಕ್ಕೆ. ಆ್ಯಂಡ್ ದೆನ್ ಫಾರ್ಮಸಿ ಕಾಲೇಜ್ಗಳಿಗೆ ಸೇರ್ಕೊಳ್ಳೋದಕ್ಕೆ. ಈ 3ಕ್ಕೆ ಸೇರೋದಕ್ಕೆ ಇಟ್ಸ್ ಹೆಲ್ಪ್ಸ್. ಇದರ ಮಾಡೆಲ್ ಆಫ್ ಎಕ್ಸಾಮ್ ಅಂತ ಅಂದರೆ ಆಫ್ಲೈನ್, ಪೇಪರ್ ಆ್ಯಂಡ್ ಪೆನ್. ಇದಿನ್ನೂ CBT ಬಂದಿಲ್ಲ, ಕಂಪ್ಯೂಟರ್ ಬೇಸ್ಡ್ ಆಗಿಲ್ಲ, ಪೇಪರ್ ಆ್ಯಂಡ್ ಪೆನ್ ಮಾಡೆಲಲ್ಲಿದೆ. ಆ್ಯಂಡ್ ದೆನ್ ಇಂಗ್ಲೀಷ್ ಕನ್ನಡ ಎರಡರಲ್ಲೂ ಕ್ವಶನ್ ಪೇಪರ್ ಇರುತ್ತೆ. ಈವನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ಪೇಪರು ಕನ್ನಡದಲ್ಲೂ ಇರುತ್ತೆ. ಕರ್ನಾಟಕದಲ್ಲಿ ಕೆಲವು ಕಾಲೇಜಲ್ಲಿ ಕನ್ನಡದಲ್ಲಿ PU ಸೈನ್ಸ್ ನಡೀತಾ ಇದೆ, ಹಾಗಾಗಿ ಕೊಡ್ತಾ ಇದ್ದಾರೆ. ದೆನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಇಲ್ಲಿ ನೀವು ಎಕ್ಸಾಮ್ ಅಂದರೆ ಈ 4 ಪೇಪರ್ ಎತ್ಕೋಬೇಕು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಆ್ಯಂಡ್ ಬಯಾಲಜಿ 4 ಇರುತ್ತೆ. ಆ 4 ಪೇಪರನ್ನು ಅಟೆಂಡ್ ಮಾಡೋ ಮೂಲಕ ಹೆಚ್ಚು ಸ್ಕೋರ್ ಆದಲ್ಲಿ ಅಲ್ಲಿ ನೆಗೆಟಿವ್ ಮಾರ್ಕ್ ಇಲ್ಲ. 1 ಮಾರ್ಕ್ಸ್ ಫಾರ್ ಕರೆಕ್ಟ್ ಆನ್ಸರ್, ನೋ ನೆಗೆಟಿವ್. ಇತ್ತೀಚಿನ ದಿನಗಳಲ್ಲಿ KCET ವ್ಯಾಲ್ಯೂ ತುಂಬ ಕಡಿಮೆ ಆಗ್ತಾಯಿದೆ, ಯಾಕಂದರೆ ಮೆಡಿಕಲ್ ಎಂಟ್ರಿ ಇಲ್ಲ, ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜ್ ಹೋಗೋಕ್ಕಾಗೋದಿಲ್ಲ. ಜಸ್ಟ್ ಕಾಮನ್ ಇಂಜಿನಿಯರಿಂಗ್ ಕಾಲೇಜು, ಅಗ್ರಿಕಲ್ಚರ್ ಕಾಲೇಜು ಈ ಥರ ಇದೆ. ಇದು ಸಿಂಪಲ್ ಪ್ರೋಸೆಸ್ ಎಂಟರ್ ಟು KCET. ದೆನ್ NEET, ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟು. ಇದು ಮೆಡಿಕಲ್ ಕಾಲೇಜಿಗೆ ಸೇರ್ಕೊಳ್ಳೋದಕ್ಕೆ. ಇಲ್ಲಿ ನೋಡಿ, ಸಿಂಪಲ್ 180 ಕ್ವಶನ್ ನಿಮ್ಮ ಬದುಕನ್ನು ಡಿಸೈಡ್ ಮಾಡಿಬಿಡತ್ತೆ, ನೀವು ಎಲ್ಲಿಗೆ ಹೋಗಬೇಕು ಅನ್ನೋದು. ಭಾಳ ಸರಿ ಅನ್ಕೋತಿರ್ತೀವಿ ನಾವು, ಲೈಫ್ ತುಂಬ ದೊಡ್ಡದಿದೆ ಅಂತ. ಎಕ್ಸಾಮ್ ಹಾಲಲ್ಲಿ ಹೋದಾಗ ಗೊತ್ತಾಗುತ್ತೆ ಲೈಫ್ ವೆರಿ ಶಾರ್ಟ್ ಅಂತ. ಜಸ್ಟ್ 3 ಅವರ್ ನಿಮ್ಮ ಲೈಫನ್ನು ಡೆಸ್ಟಿನೇಷನನ್ನೇ ಮಾರ್ಕ್ ಮಾಡಿಬಿಡುತ್ತೆ, ಅದು ಇಲ್ಲೋಗ್ಬೇಕು ಅಂತೇಳಿ. ಓಕೆ, 180 ಕ್ವಶನ್ಸ್ ನಿಮಗೆ ಡಿಸೈಡ್ ಮಾಡುತ್ತೆ. 45 ಕ್ವಶನ್ ಈಚ್ ಟಾಪಿಕ್ ಮೇಲೆ ಬರುತ್ತೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಜಿಯಾಲಜಿ. ಇಲ್ಲಿ ಯಾವುದಿಲ್ಲ ಅಬ್ಸರ್ವ್ ಮಾಡ್ತೀರಾ, ಮ್ಯಾಥಮೆಟಿಕ್ಸ್ ಇಲ್ಲ. ಇಲ್ಲಿ ಅದೇ ಹೇಳಿದ್ದು ನಾನು ಫಸ್ಟಿಗೆ ಡಿಸ್ಟಿಂಗ್ವಿಷ್ ಮಾಡ್ಕೊಂಡಿದ್ದಕ್ಕೆ, ಮ್ಯಾಥಮೆಟಿಕ್ಸ್ ಎಕ್ಸ್ಪರ್ಟೈಸ್ ಇದ್ದರೆ ಯು ಗೋ ಟು ಟೆಕ್ನಿಕಲ್ ಫೀಲ್ಡ್. ಮ್ಯಾಥಮೆಟಿಕ್ಸ್ ಬಗ್ಗೆ ನಿಮಗೆ ಅಷ್ಟೊಂದು ಕಾಳಜಿ, ಕನ್ಸರ್ನ್ ಅಥವಾ ನಿಮಗೆ ಅದ್ರ ಬಗ್ಗೆ ಹೆಚ್ಚು ಇಂಟ್ರೆಸ್ಟ್ ಇಲ್ಲ ಅಂದರೆ ನೀವು ಮೆಡಿಕಲ್ ಕಡೆ ಬರ್ತೀರಾ. ಬಾಟ್ನಿ, ಜಿಯಾಲಜಿಯಲ್ಲಿ ಎಕ್ಸ್ಪರ್ಟ್ ಆಗಬೇಕು. ಫಿಸಿಕ್ಸ್, ಕೆಮಿಸ್ಟ್ರಿ 45, 45, 45, 45, 180 ಕ್ವಶನ್ಸ್ ಇರುತ್ತೆ. ಪ್ರತಿ ಪ್ರಶ್ನೆಗೆ 4 ಮಾರ್ಕ್ಸ್ ಅವಾರ್ಡ್ ಆಗುತ್ತೆ. ಕೆಲವರಿಗೆ 720 ಹೆಂಗೆ ಮಾರ್ಕ್ಸ್ ಆಗುತ್ತೆ ಡೌಟ್ ಇರುತ್ತೆ. 1 ಪ್ರಶ್ನೆ ಸರಿ ಮಾಡಿದ್ರೆ 4 ಅಂಕಗಳು, ತಪ್ಪು ಮಾಡಿದರೆ 1 ಹೋಗುತ್ತೆ. 1 ತಪ್ಪು ಟಿಕ್ ಮಾಡಿದ್ರಿ ಅಂದರೆ 1 ಮೈನಸ್ ಆಗುತ್ತೆ. ಹಾಗಾಗಿ ಅದು ಕೆಲವೊಮ್ಮೆ ರಿಸಲ್ಟಲ್ಲಿ ಮೈನಸ್ಗೆ ಹೋಗ್ಬಿಟ್ಟಿದ್ದಾರೆ ಕೆಲವು ಹುಡುಗರು. 180ಕ್ಕೆ ಹೆಚ್ಚು ಮೈನಸ್ಸೇ ಮಾಡಿದ್ರೆ -180ವರೆಗೂ ಹೋಗಿ ನಿಂತ್ಕೊಂಡಿದೆ ಈ ಎಕ್ಸಾಮ್ನ ರಿಸಲ್ಟಲ್ಲಿ. ಮೈನಸ್ ಸ್ಕೋರ್ ಕೂಡ ಆಗುತ್ತೆ. 1 ಮೈನಸ್ ಬರುತ್ತೆ, 4 ಪ್ಲಸ್ ಬರುತ್ತೆ. 3 ಗಂಟೆ 20 ನಿಮಿಷದಲ್ಲಿ ನಿಮ್ಮ ಭವಿಷ್ಯ ಡಿಸೈಡ್ ಆಗುತ್ತೆ. 200 ಮಿನಿಟ್ ಎಕ್ಸಾಮ್. ಅಷ್ಟರಲ್ಲಿ ನಿಮ್ಮ ಯಾವ ಕಾಲೇಜ್ ರೀಚ್ ಆಗಬೇಕು ಫಿಕ್ಸ್ ಆಗುತ್ತೆ. ಈಗ ಸ್ವಲ್ಪ 71ರಿಂದ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದಾರೆ, ಸೆಕ್ಷನ್ A, ಸೆಕ್ಷನ್ B ಅಂತೇಳಿ. ಏನು ಚೇಂಜ್ ಇಲ್ಲ, 45 ಕ್ವಶನೇ ಡಿಸೈಡ್ ಆಗೋದು. 15 ಕ್ವಶನ್ಸ್ ಕೊಡ್ತಾರೆ, ಯು ಕ್ಯಾನ್ ಲೀವ್. 5 ಕ್ವಶನ್ ಬಿಡ್ಬೋದು ನೀವು. 10 ಕ್ವಶನ್ಗೆ ಅಂದರೆ 35 ಕ್ವಶನ್ ಕಾಮನ್, 1 ಪ್ರಶ್ನೆ 4 ಚಾಯ್ಸಿಗೆ ಬರೀತೀರಾ. ಇನ್ನು 15 ಪ್ರಶ್ನೆ ಕೊಡ್ತಾರೆ, ಅದರಲ್ಲಿ 10ಕ್ಕೆ ಬರೀತೀರಾ, 5 ಬಿಡ್ಬೋದು. ಈ ಮಾಡಲಲ್ಲಿ ಕ್ವಶನ್ಸ್ ಪೇಪರ್ ಫ್ರೇಮ್ ಆಗುತ್ತೆ. ಅಗೈನ್ 180ಕ್ಕೆ ಇರುತ್ತೆ, ಬಟ್ ಪೇಪರಲ್ಲಿ 200 ಕ್ವಶನ್ಸ್ ಕಾಣ್ತಾ ಇರುತ್ತೆ. ನೀವು 10 ಪ್ರಶ್ನೆಗಳನ್ನು ಬಿಡ್ಬೋದು. ಅಂದರೆ ಸ್ವಲ್ಪ ಹುಡುಗರಿಗೆ ಒತ್ತಡ ಕಡಿಮೆ ಮಾಡೋದಕ್ಕೆ, ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡೋದಕ್ಕೆ ಪ್ಯಾಟ್ರನ್ ಚೇಂಜ್ ಮಾಡ್ಕೊಂಡಿದ್ದಾರೆ. ದಿಸ್ ಈಸ್ ಅ ಮಾಡೆಲ್ ಆಫ್ NEET.
ಇದು ಏನಾಗುತ್ತೆ ನೋಡ್ಬಿಡೋಣ. ಇಲ್ಲಿ ಎಲ್ಲದಕ್ಕೂ ಅಷ್ಟೇ, ಈಗ ನಾವೇನು ಕ್ಲಾಟ್ ಗೀಟ್ ಎಲ್ಲ ಮಾತಾಡ್ತೀವಿ, ಬೇರೆ ಏನು ಪುರಾಣ ಇಲ್ಲ. ಅದು ಇಂಡಿಯನ್ ಕಲ್ಚರ್ ಒಂದಿದೆ ಕರ್ಮ ಸಿದ್ಧಾಂತ ಅಂತ. ನೀವೇನು ಕರ್ಮ ಮಾಡ್ತೀರಾ ಅದಕ್ಕೆ ಪ್ರತಿಫಲ ಪಡಿತೀರಾ, ಏನು ಕರ್ಮ ತಪ್ಪು ಮಾಡ್ತೀರಾ ಅದಕ್ಕೆ ಪನಿಷ್ಮೆಂಟ್ ಪಡಿತೀರಾ ಅಂತ. ಇದು UPSC ಥರ ಏನಲ್ಲ. ಈವನ್ ನನಗೆ ಕೊಟ್ಟಿರೋ ಟಾಪಿಕ್, ಸರ್ಗ್ ಕೊಟ್ಟಿರೋ ಟಾಪಿಕಲ್ಲಿ ವೈಡ್ ವರ್ಲ್ಡ್ ಇತ್ತು, ನನಗೆಲ್ಲ ಲಿಮಿಟೆಡ್ ವರ್ಡ್ ಇದೆ. ನೀವು CET ಬರಿಬೇಕು ಅಂದರೆ CETನಲ್ಲಿ ಆ ಸಬ್ಜೆಕ್ಟ್ಗಳು ಫಸ್ಟ್ PU ಸೆಕೆಂಡ್ PU ಎಕ್ಸ್ಪರ್ಟ್ ಇರಬೇಕು. ನೀಟ್ ಬರಿಬೇಕು ಅಂದ್ರೂ ಅಷ್ಟೇ, ಇಲ್ಲಿ ಏನು ಅದೇ ಕತೆ ಹೇಳೋದವರು, NCERT ಪುಸ್ತಕಗಳಿಂದ ಈ ಸಬ್ಜೆಕ್ಟ್ಗಳನ್ನ ಪರ್ಫೆಕ್ಟ್ ಇರ್ರಿ ಅಂತ. ಅಲ್ಲಿರೋ ಏನು 180 ಕ್ವಶನ್ಸನ್ನು ಪೂರ್ತಿ ಬ್ರೌಸ್ ಮಾಡ್ಕೊಂಡು ಹೋದರೆ ಅದೇನು 2 ಬುಕ್ ಇರುತ್ತೆ, ಫಸ್ಟ್ ಇಯರ್ಗೆ 4, ಸೆಕೆಂಡ್ ಇಯರ್ಗೆ 4 ಪುಸ್ತಕ, ಅದ್ರ ಒಳಗೆ ಇರುತ್ತೆ, ಔಟ್ ಆಫ್ ದಟ್ ಇರಲ್ಲ. ನಿಮಗೆ ಕೆಲವೊಬ್ಬರಿಗೆ ಆಶ್ಚರ್ಯ ಆಗುತ್ತೆ, ಹುಡುಗರಿಗೆ 720 ಹೆಂಗೆ ತೆಗಿತಾರೆ ಅಂತ. ಅದೆಷ್ಟು ಪುಸ್ತಕ ಬಿಟ್ಟು ಹೋಗೋದೇ ಇಲ್ಲ. ಆ ಪುಸ್ತಕದ ಮೇಲೆ ಕಮ್ಯಾಂಡ್ ಇಟ್ಕೊಂಡ್ರಿ ಅಂದರೆ ಯು ಕ್ಯಾನ್ ಅಚೀವ್. ಇನ್ನೇನು ಅಲ್ಲೇನು ದೊಡ್ಡ ವಿಶೇಷ ಇಲ್ಲ. ಇಲ್ಲೇನು ಡಿಫ್ರೆನ್ಸ್ ಅಂತಂದರೆ KCETನವರು ಕರ್ನಾಟಕದ PU ಪುಸ್ತಕ ಅಂತ ಹೇಳ್ತಾರೆ, ನೀಟ್ನವರು NCERT ಪುಸ್ತಕ ಅಂತಾರೆ. ಹಾಗಂತ ಅಲ್ಲೇನು ಡಿಫ್ರೆನ್ಸ್ ಇಲ್ಲ. ಈಗ ಆಲ್ರೆಡಿ ಇಂಡಿಯಾದಲ್ಲಿ, ಸ್ಪೆಷಲಿ ಇನ್ ಕರ್ನಾಟಕ, 6ನೇ ಕ್ಲಾಸಿಂದ ಇರುವ ಸೈನ್ಸ್ ಪುಸ್ತಕಗಳೆಲ್ಲವೂ NCERT ಇದೆ. ನೆವರ್ ಗೋ ಟು CBSE ಸ್ಕೂಲಲ್ಲಿ ಓದಿರಬೇಕು, ICSE ಸ್ಕೂಲಲ್ಲಿ ಓದಿರಬೇಕು, ಅದೆಲ್ಲ ಕತೆ ಇಲ್ಲ. ಇವತ್ತು ಕಾಮನ್ ಕರ್ನಾಟಕದ ಎನಿ PU ಕಾಲೇಜ್ ಜಾಯ್ನ್ ಆದರೂ ಅಲ್ಲಿರೋ ಸಿಲೆಬಸ್ಸು NCERT ಸಿಲೆಬಸ್ಸೇ. NCERT ಬುಕ್ಕೆ ಸ್ಟ್ರೈಟಾಗಿ ಇಟ್ಟಿದ್ದಾರೆ, ಪಬ್ಲಿಷ್ಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ ಅಷ್ಟೇ, ಏನು ಚೇಂಜ್ ಇಲ್ಲ. ಹಾಗಾಗಿ ಕೆಲವ್ರು ಪೇರೆಂಟ್ಸ್ ತಲೆಯಲ್ಲಿರುತ್ತೆ, CBSE ಕಾಲೇಜಲ್ಲಿ ಓದ್ಕೊಂಡ್ರೆ ನೀಟ್ಗೆ ಹೆಲ್ಪ್ ಆಗುತ್ತೇನೋ, ಏನೂ ಇಲ್ಲ. ಇವತ್ತು ನಮ್ಮ ಸ್ಟೇಟ್ PU ಕಾಲೇಜ್ಗಳಲ್ಲಿರೋದು NCERT ಪುಸ್ತಕನೇ, ಎನಿ CBSE ಸ್ಕೂಲ್ ಸೇರಿಕೊಂಡ್ರು NCERT ಪುಸ್ತಕನೇ. ICSE ಸಿಲೆಬಸ್ಸು ಸ್ವಲ್ಪ ಹೈಪ್ ಇದೆ, ಅಂದರೆ ಬಿಯಾಂಡ್ ದಟ್ ಇದೆ. ಒಂದು ಕ್ಲಿಯರ್, ICSE ಪುಸ್ತಕದಲ್ಲಿರೋದು ನಿಮಗೆ ಹೆವಿ ಆಗ್ಬೋದು, ಬಟ್ CBSE ಪುಸ್ತಕ ಬಿಟ್ಟು ನೀಟ್ ಎಕ್ಸಾಮ್ ಇರಲ್ಲ, ಅದರಲ್ಲಿ ಇರೋದೇ ಬಂದಿರುತ್ತೆ. ಒಂದು ಪ್ರಶ್ನೆ ಔಟ್ ಆಫ್ ದಟ್ ಬರಲ್ಲ. ಮ್ಯಾಥಮೆಟಿಕ್ಸ್ ಸ್ವಲ್ಪ ಅಪ್ಲಿಕೇಶನ್ ಲೆವೆಲಲ್ಲಿ ಥಿಂಕ್ ಮಾಡಬೇಕಷ್ಟೆ. ದೆನ್ ಇಲ್ಲೊಂದು ಸಿಂಪಲ್ ಡಾಟಾ ತೋರಿಸ್ತೀನಿ. ಅಪ್ಲಿಕ್ಯಾಂಟ್ಸು ಮತ್ತು ಎಷ್ಟು ಜನ ಅಪಿಯರ್ ಆದರು ಈ ಥರದಲ್ಲಿ. ಸುಮಾರು 20 ಲಕ್ಷ ವಿದ್ಯಾರ್ಥಿಗಳು ಅಪಿಯರ್ ಆಗ್ತಾರೆ ನೀಟ್ ಎಕ್ಸಾಮ್ಗೆ. ರೀಸೆಂಟ್ ಟ್ರೆಂಡ್ ಅದು, 2024ರವರೆಗೆ 23 ಲ್ಯಾಕ್ ವಿದ್ಯಾರ್ಥಿಗಳು ಅಪಿಯರ್ ಆಗ್ತಾರೆ. ಪರ್ಸೆಂಟೈಲ್ ಅಂತ ಅಂದರೆ ಅನ್ರಿಸರ್ವ್ಡ್, ಅಂದರೆ GMಗೆ 50% ಇರಬೇಕು, SC ST ಆ್ಯಂಡ್ ಅದರ್ಗೆ 40% PUನಲ್ಲಿದ್ದಾಗ ಎಲಿಜಿಬಲ್ ಇರ್ತಾರೆ. ಈ ಥರದೊಂದು ಪರ್ಸೆಂಟೇಜ್ ಇದೇನು ಲೆಕ್ಕದಲ್ಲ, ಯಾಕಂದರೆ ನೀವು ಈ ಎಕ್ಸಾಮ್ಗೆಲ್ಲ ರೀಚ್ ಆಗಬೇಕಂದ್ರೆ 70-80 ಮೇಲೆ ಇರಲೇಬೇಕು. ಇದು ಬೇಸಿಕ್ ಮಿನಿಮಮ್ ಕ್ರೈಟೀರಿಯಾವನ್ನು ತೋರಿಸಿರ್ತೀವಿ. ಸೀಟ್ಸ್ ಆಫರ್ಡ್, ಇದು ನಿಮಗೆ ಗೊತ್ತಿರಬೇಕು. ನೀಟ್ ಅಂದ್ಕೊಳ್ಳಿ ಭಾಳ ಹೆದರ್ಕೋತಾ ಇರ್ತೀರಿ, ನಮ್ಮ ಕರ್ನಾಟಕದ ಹುಡುಗರಂತೂ ತುಂಬ ಹೆದರ್ತೀರ. ಸೀಟ್ಸ್ ಏನು ಕಡಿಮೆ ಇಲ್ಲ. MBBS ಸೀಟ್ಸು ಸುಮಾರು 1 ಲಕ್ಷ ಇರುತ್ತೆ, 1 ಲ್ಯಾಕ್. 1,09,000 ಸೀಟ್ಗಳು ಅವೈಲಬಲ್ ಮೆಡಿಕಲ್ಗೆ, ಬೇರೆ ಬೇರೆ ಕಾಲೇಜ್. ಇಲ್ಲಿ ನಿಮ್ಮದು ಸ್ಕೋರಿಂದ ಏನು ಹೆಲ್ಪ್ ಆಗುತ್ತೆ, ಸರ್ ಹೇಳಿದ್ರಲ್ಲ, ನಿಮಗೆ ಏಮ್ಸ್ ಬೇಕು ಅಂತ ಅಂದರೆ ಇಷ್ಟಿರಬೇಕು, ಆರ್ಮುಡ್ ಮೆಡಿಕಲ್ ಕಾಲೇಜ್ ಬೇಕು ಅಂದರೆ ಇಷ್ಟಿರಬೇಕು ಅಂತ. ನಿಮಗೆ ಬೇಕಾದ ಡ್ರೀಮ್ ಕಾಲೇಜ್ ಬೇಕು ಅಂದಾಗ ದಟ್ ಸ್ಕೋರ್ ರಿಕ್ವೈರ್ಡ್. ಎನಿ ಮೆಡಿಕಲ್ ಕಾಲೇಜ್ ಅಂದರೆ 1 ಲಕ್ಷ ಜನ ಹುಡುಗರಿಗೆ ಅವಕಾಶ ಇದೆ. ಓಕೆ. ಆ್ಯಂಡ್ ಎರಡನೇದು BDS ಡೆಂಟಲ್ ಕಾಲೇಜು, ಆಯುಷ್ ಕಾಲೇಜು. ಆಯುಷ್ ಅಂದರೆ ಯೋಗ, ಹೋಮಿಯೋಪತಿ, ಆಯುರ್ವೇದ, ಸಿದ್ಧ, ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ ಆ್ಯಂಡ್ ಹೋಮಿಯೋಪತಿ. ಇಷ್ಟು ಕಾಲೇಜುಗಳಿಗೆ ಅಡ್ಮಿಷನ್ಗೂ ಇಲ್ಲೇ ಹೋಗ್ತೀರಿ. ಆ್ಯಂಡ್ ದೆನ್ ವೆಟರ್ನರಿ ಸೈನ್ಸಸ್, ನಮ್ಮ ಬೀದರಲ್ಲಿ ವೆಟರ್ನರಿ ಸೈನ್ಸ್ ಇದೆ, ಕರ್ನಾಟಕದ ಒಂದೇ ಒಂದು ವೆಟರ್ನರಿ ಕಾಲೇಜ್, ಅದು ಕೂಡ ಇದರಲ್ಲಿ ಎಂಟ್ರಿ ಇರುತ್ತೆ. ಈ ಥರದಲ್ಲಿ ಟೋಟಲ್ 1,88,000 ವಿದ್ಯಾರ್ಥಿಗಳಿಗೆ ಅವಕಾಶ ಇರುತ್ತೆ ಪ್ರತಿ ವರ್ಷ. ನೀವು UPSC ಅಂತಂದರೆ ಇರೋದೇ 1,000 ಹುದ್ದೆಗಳು. ಅದ್ರಲ್ಲಿ ಫೈನಲಿ IAS IPS ಬೇಕು ಅಂದರೆ 200 ಒಳಗೆ ರ್ಯಾಂಕ್ ಇರಬೇಕು. ಈ ರೀತಿ ಇರುತ್ತೆ. UPSCಗೂ ಇದಕ್ಕೂ ಕಂಪೇರೇ ಮಾಡಬಾರ್ದು ನೀವು, ಬಿಕಾಸ್ ಹಿಯರ್ ಇದು ಲಕ್ಷಗಟ್ಟಲೆ ಪೋಸ್ಟ್ಗಳಿದ್ದಾವೆ. ನೀವು ಅದಕ್ಕೆ PUC ಹುಡುಗರು ಸ್ಟ್ರೆಸ್ ಮಾಡ್ಕೊಳ್ದೆ ಅದು ಏನು ಬೇಕು ಅದು ಕವರ್ ಮಾಡ್ಕೊಂಡ್ರೆ ಆಯಿತು. ನಾನು ಅಬ್ಸರ್ವ್ ಮಾಡಿದ PUCET ಹುಡುಗರದು ಕೋಚಿಂಗ್ ಯಾರ ಹತ್ರನೋ ಹೋಗ್ತೀರಾ, ಸ್ಟಡಿ ಮೆಟೀರಿಯಲ್ ಇನ್ಯಾರ್ದೋ ತಗೋತೀರಾ, ಇನ್ನೆಲ್ಲೋ ಕಾಲೇಜಿಗೆ ಹೋಗಿರ್ತೀರಾ. ಈ ಮಿಕ್ಸ್ ಮಸಾಲ ಮಾಡೋದ್ರಿಂದನೇ ನಿಮಗೆ ಸ್ಟ್ರೆಸ್ ಕ್ರಿಯೇಟ್ ಆಗ್ತಾ ಇರೋದು. ಯು ಬಿಲೀವ್ 1 ಗುರು, 1 ಬುಕ್, 1 ಕೋಚಿಂಗ್ ಅಷ್ಟೇ. ಒಂದೇ ಸ್ಟ್ರೀಮಲ್ಲಿ ಇರಬೇಕು. ಇರೋದೇ ಅದು 8 ಪುಸ್ತಕ ಅಷ್ಟೇ. PCB ಏನಿದೆ ಅದು 8 ಪುಸ್ತಕ ಇಟ್ಕೋಬೇಕು ನೀವು. ಒಬ್ಬನೇ ಗುರು ಇರಬೇಕು. ಆ ಕೋಟಾದಲ್ಲಿ ಸುಸೈಡು ಅದು ಇದು ಸ್ಟಡಿ ಮಾಡಿದ್ದ ಹಿಂದೂ ರಿಪೋರ್ಟ್ ಎಲ್ಲ ನೋಡ್ತೀನಿ. ಮಲ್ಟಿಪಲ್ ಗುರು, ಮಲ್ಟಿಪಲ್ ಬುಕ್, ಮಲ್ಟಿಪಲ್ ಕೋಚಿಂಗ್.
ಇದರಿಂದ ಒತ್ತಡ ಕ್ರಿಯೇಟ್ ಆಗ್ತಾ ಇರೋದು ನಿಮಗೆ ಬೇಕಾದ ರೆಡಿ ಬುಕ್ಸ್ ಇಟ್ಕೋಬೇಕು, ಅದಕ್ಕೆ ಬೇಕಾದ ಸ್ಟಡಿ ಮಾಡಬೇಕು, ಅದನ್ನು ಫಾಲೋ ಮಾಡಬೇಕಷ್ಟೇ. ಅವ ಮಾಡಿದ್ರಿ ಅಂದರೆ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ. ಸಿಂಪ್ಲಿ ಇಲ್ಲೊಂದು ಸರ್ ಎಲ್ಲ ಸೈಕಾಲಜಿ ಎಕ್ಸ್ಪರ್ಟ್ ಇದ್ದಾರೆ, ಅವರಿಗೆ ಇಮೇಜ್ ಪ್ರಿಂಟಿಂಗ್ ಅಂತ ಕರಿತೀವಿ, ಇನ್ ಕನ್ನಡ ನಯನ ಸ್ಪಂದನ ಅಂತ. ಒಂದು ಪೇಜನ್ನು ನೀವು ರಿಪೀಟ್ ನೋಡಿದಾಗ ಆ ಪ್ರಶ್ನೆಗೆ ಈ ಪೇಜಲ್ಲಿ ಲೆಫ್ಟ್ ಸೈಡಲ್ಲಿ ಇಂಥ ಕಡೆ ಡಯಾಗ್ರಾಮ್ ಇತ್ತು, ಅಲ್ಲಿ ಇದಿತ್ತು ಅಂತ ಬರುತ್ತೆ. ನೀವು ಅದೇ 10 ಮೆಟೀರಿಯಲ್ ನೋಡಿದಾಗ ಸೇಮ್ ಕಾನ್ಸೆಪ್ಟಿಗೆ ಒಂದು ಪ್ರಿಂಟಿಂಗ್ ಕ್ರಿಯೇಟ್ ಆಗೋದಿಲ್ಲ ತಲೆಯಲ್ಲಿ. ಒನ್ಸ್ ಪ್ರಿಂಟಿಂಗ್ ಕ್ರಿಯೇಟ್ ಆಗಿಲ್ಲ ಅಂತಂದರೆ ನಿಮ್ಮ ಸ್ಕೋರ್ ಆಗೋದಿಲ್ಲ. ಹಾಗಾಗಿ ಲಿಮಿಟೆಡ್ ಸೋರ್ಸ್, ಲಿಮಿಟೆಡ್ ಗುರು, ಲಿಮಿಟೆಡ್ ಕೋಚಿಂಗ್ ಮಾಡ್ಕೊಂಡ್ರಿ ಅಂದರೆ ಇಲ್ಲಿ ಒಳಗೆ ಬರೋದಕ್ಕೆ ಏನು ಕಷ್ಟ ಇಲ್ಲ. ದಿಸ್ ಇಸ್ ನೀಟ್ ಪ್ರೋಸೆಸ್. ನೆಕ್ಸ್ಟ್ ಬರೋಣ, ಟಾಪ್ ರ್ಯಾಂಕರ್ಸ್ಗಳು. ಈ ಹೋದ ಸರಿ 2023 ರಿಸಲ್ಟ್ ನೋಡೋದಾದರೆ ಇಬ್ಬರು ಹುಡುಗರು, ಒಬ್ಬ ತಮಿಳ್ನಾಡು, ಒಬ್ಬ ನಾರ್ತ್ ಇಂಡಿಯಾದ ಹುಡುಗರು 720ಗೆ 720ನೇ. ನೀವೇನು ಅಂದ್ಕೊಂಡಿದ್ದೀರಾ ಕರ್ನಾಟಕದಲ್ಲಿ 10th ಮಾತ್ರ ಆಗುತ್ತದು 625 625, PUCನಲ್ಲಿ ಆಗುತ್ತೆ ಕೆಲವು ಸಬ್ಜೆಕ್ಟಲ್ಲಿ. ನೋ, ನೀಟಲ್ಲಿ ಕೂಡ 720 720 ಹೊಡೆದಾಕಿದ್ದಾರೆ. ಬಟ್ ನೆಕ್ಸ್ಟ್ ನೋಡ್ರಿ 4 ಅಂದರೆ ಒಂದು ಪ್ರಶ್ನೆ ತಪ್ಪು ಮಾಡಿದ್ದಾರೆ ಅವರು, 716 ಆಗಿದೆ. ಒಂದು ತಪ್ಪಾದರೆ 4 ಮಾರ್ಕ್ಸ್ ಡೌನ್ ಆಗುತ್ತೆ. ಒಂದೇ ಕ್ವಶನ್ ತಪ್ಪಾದರೆ 180ಕ್ಕೆ 716. ಮತ್ತೊಬ್ಬ ಹುಡ್ಗೊಂದು 715 ಹೆಂಗಾಯಿತು, ಒಂದು ನೆಗೆಟಿವ್ ಮಾಡಿದ್ದಾನೆ, ಅವ್ನು ನೆಗೆಟಿವ್ ಮಾಡಿಲ್ಲ. ಇವರಿಷ್ಟು ಜನ ಒಂದು ನೆಗೆಟಿವ್ ಮಾಡಿದ್ದಾರೆ. ಅಲ್ಲಿಗೆ ಒಂದು ನೆಗೆಟಿವ್ ಮಾಡ್ತಾ ಇದ್ದಂಗೆ ಇವನೇನು ಮಾಡಿದ್ದಾನೆ, ಮುಟ್ಟಕ್ಕೆ ಹೋಗಿಲ್ಲ, ಗೊತ್ತಿಲ್ಲ, ಟಚ್ ಮಾಡಿಲ್ಲದೆ ಇದ್ದಾಗ 4 ಮಾರ್ಕ್ಸ್ ಬರಲಿಲ್ಲ ಅವನಿಗೆ. ಇವರಿಷ್ಟು ಜನ ತಪ್ಪನ್ನು ಟಚ್ ಮಾಡಿದ್ರು, 1 ಮೈನಸ್ ಆಯಿತು, 715. 10 ರ್ಯಾಂಕ್ಗಳು 715ಕ್ಕೆ ಮುಗಿದೋಗುತ್ತೆ. ಅಲ್ಲಿಗೆ ಒಂದು ಪ್ರಶ್ನೆಗೆ 4 ಅಂಕ ಇರೋದ್ರಿಂದ ಆ ಥರ ಬರುತ್ತೆ. ದಿಸ್ ಟೈಪ್ ಸ್ಕೋರಿಂಗ್ ಇರುತ್ತೆ. ಓಕೆ, ನೆಕ್ಸ್ಟ್ ಬರೋಣ. 31 JEE ಮೇಯ್ನ್, ಅದು ಮುಗೀತು, ನೀಟ್ ಕತೆ ಮುಗೀತು. ಸರ್ ಹೇಳ್ದಂಗೆ ಏಮ್ಸು ದೇಶದ ಪ್ರತಿಷ್ಠಿತ ಕಾಲೇಜುಗಳು, ಅಲ್ಲಿಗೆ ಫಸ್ಟ್ ಇರುತ್ತೆ. ಆಮೇಲೆ ಆರ್ಮಡ್ ಫೋರ್ಸಸ್ ಕಾಲೇಜ್ ಹೇಳಿದ್ರೆ ಮೆಡಿಕಲ್ ಕಾಲೇಜ್, ಅಲ್ಲಿಗೆ ಸೆಕೆಂಡ್ ಪ್ರಿಯಾರಿಟಿ ಇರುತ್ತೆ. ದೆನ್ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಟ್ಗಳನ್ನ ಮಾರ್ಕ್ ಮಾಡ್ಕೊಂಡು ಟಿಕ್ ಮಾಡ್ಕೊಂಡು ಬರ್ತಾರೆ ಹುಡುಗರು. ಲಾಸ್ಟಿಗೆ ನಮ್ಮ ಗೌರ್ಮೆಂಟ್ ಕಾಲೇಜು ಹಾವೇರಿ, ಗೌರ್ಮೆಂಟ್ ಕಾಲೇಜು ಶಿವಮೊಗ್ಗ ಇವೆಲ್ಲ ಇರ್ತಾವಲ್ಲ, ಇಂಥದಕ್ಕೂ ಕೊನೆ ಆದ್ಯತೆಯಲ್ಲಿ ಬರ್ತೀರಾ. ಬಟ್ ಎಲ್ಲಿ ಡಾಕ್ಟ್ರ್ ಆದರೂ ಡಾಕ್ಟ್ರೇ, ದೇರ್ ಇಸ್ ನೋ, ಅಲ್ಲೇನು ಅವರಿಗೆ ಬೇರೆ ಡಾಕ್ಟ್ರು ಇವ್ರಿಗೆ ಬೇರೆ ಡಾಕ್ಟ್ರು ಇಲ್ಲ. ನೀವು ಕಲಿಬೇಕಾದ್ರೆ ಎಕ್ಸ್ಪರ್ಟಾಗಿ ಕಲ್ತ್ಕೊಂಡು ನೀವು ಕಲಿಯೋಬೇಕಾದ್ರೆ ಕೋರ್ಸನ್ನು ಇಂಟ್ರೆಸ್ಟಾಗಿ ಕಲ್ತ್ಕೊಂಡ್ರಿ ಅಂದರೆ ಬೆಸ್ಟ್ ಡಾಕ್ಟ್ರಾಗಿ ಕನ್ವರ್ಟ್ ಆಗ್ತೀರಾ. ಹಂಗಂತ ನೀವು ಶಿವಮೊಗ್ಗ ಮೆಡಿಕಲ್ ಕಾಲೇಜಲ್ಲಿ ಮಾಡಿದವರು, ಬೀದರ್ ಮೆಡಿಕಲ್ ಕಾಲೇಜಲ್ಲಿ ಮಾಡಿದವರು ಕಳಪೆ ಡಾಕ್ಟ್ರು ಅಂತ ಏನಿಲ್ಲ. ನಮ್ಮ ಮೈಸೂರು ಕಾಲೇಜಲ್ಲಿ ಮಾಡಿದವರೆಲ್ಲ ಪ್ರತಿಷ್ಠಿತ ಡಾಕ್ಟರ್ಗಳಾಗಿ ಹೊರಗೆ ಬಂದಿದ್ದಾರೆ. ಹಾಗಾಗಿ ಕಾಲೇಜ್ಗೆ ಎಂಟ್ರಿ ಆಗೋದ್ರ ಬಗ್ಗೆ ಫೋಕಸ್ ಮಾಡಿರಿ. ಕೆಲವು ಕಳಪೆ ಕಾಲೇಜ್ ಇರಲ್ಲ ಅಂತಲ್ಲ, ಅದನ್ನು ಯೋಚನೆ ಮಾಡಿ ತಗೊಳ್ಳೋದು ಒಳ್ಳೆಯದೇ. ನೆಕ್ಸ್ಟ್ JEE, ಇಲ್ಲಿ 2 ಥರದ್ದಿರುತ್ತೆ, JEE ಮೇನ್ಸ್ ಆ್ಯಂಡ್ JEE ಅಡ್ವಾನ್ಸ್ಡ್. ಮೇಯ್ನ್ ಎಕ್ಸಾಮನ್ನು ಪಾಸ್ ಮಾಡೋದಾಗ ತಗೊಂಡ್ರೆ ನೀವು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ NIT ಸುರತ್ಕಲ್ ಅಂತ ನಮ್ಮ ಕರ್ನಾಟಕದಲ್ಲಿದೆ, NITK ಅಂತ ಇರುತ್ತೆ. ಈ ಥರ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇವನ್ನ ಹೇಳಬಾರ್ದು, ಆದರೂ ಹೇಳೋದೇನೆಂದರೆ ಸೆಕೆಂಡ್ ಕ್ಯಾಟಗರಿ ಬೆಸ್ಟ್ ಕಾಲೇಜ್ ಅಂತ ಕರಿತೀವಿ. ಹಂಗಾರೆ ವಿಚ್ ಇಸ್ ಫಸ್ಟ್ ಕ್ಯಾಟಗರಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಈ ಎಕ್ಸಾಮ್ ಪಾಸ್ ಮಾಡಿದವರು IITಗೆ ಎಂಟ್ರಿ ಆಗಿ ಬರಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಬರಲ್ಲ. ಯು ಎಂಟರ್ ಟು ದ NITಗಳಿಗೆ ಎಂಟ್ರಿ ಆಗ್ಬೋದು. ನಮ್ಮ ನೆಕ್ಸ್ಟ್ 25 ಕಾಲೇಜ್ ಇದ್ದಾವೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ IIIT, IIIT ಇದು, ನಾಟ್ IIT, ಇದಕ್ಕೆ ಎಂಟ್ರಿ ಆಗ್ಬೋದು. ಮತ್ತು ಗೌರ್ಮೆಂಟ್ ಫಂಡೆಡಿಂದ ಇನ್ನೂ 33 ಕಾಲೇಜ್ ಇದೆ. ಇಂಥ ಕಾಲೇಜ್ಗಳಿಗೆ ಎಂಟ್ರಿ ಆಗೋದಕ್ಕೆ ಈ JEE ಮೇಯ್ನ್ ಎಕ್ಸಾಮ್. ಇಲ್ಲಿಗೆ ಹೋಗಬೇಕು ಅಂತಂದರೆ ನೀವು ಇಲ್ಲಿ 3 ಥರ ತಗೋತಾರೆ, BE BTech, ಆರ್ಕಿಯಾಲಜಿ, ಬ್ಯಾಚುಲರ್ ಆಫ್ ಪ್ಲ್ಯಾನಿಂಗು. ಈ ಥರ 3 ಪೇಪರ್ ಇರುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ನಾನು ಫಸ್ಟ್ ಅದಕ್ಕೆ ಡಿವೈಡ್ ಮಾಡಿದ್ದು. ಬಾಟ್ನಿ, ಜುವಾಲಜಿ ಇಷ್ಟ ಇದ್ದರೆ ನೀವು ಡಾಕ್ಟರ್ಸ್ ಕಡೆ ಹೋಗ್ತೀರಾ, ಮ್ಯಾಥಮೆಟಿಕ್ಸ್ ಇಷ್ಟ ಇದ್ದರೆ ಟೆಕ್ನಿಕಲ್ ಕಡೆ ಬರ್ತೀರಾ ಅಂತ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ಆರ್ಕಿಯಾಲಜಿ ಬರಬೇಕಂದ್ರೆ ಮ್ಯಾಥಮೆಟಿಕ್ಸ್ ಇರಬೇಕು, ಫಿಸಿಕ್ಸ್ ಇಲ್ಲ, ಕೆಮಿಸ್ಟ್ರಿ ಇಲ್ಲ. ಬಟ್ ಆಪ್ಟಿಟ್ಯೂಡ್ ಆ್ಯಂಡ್ ಡ್ರಾಯಿಂಗ್ ಟೆಸ್ಟ್ ಕೂಡ ಕೊಡ್ತಾರೆ ಅವರು. ಡ್ರಾಯಿಂಗ್ ಟೆಸ್ಟ್ಗಳನ್ನು ಪಾಸ್ ಮಾಡಬೇಕಾಗತ್ತೆ. ಮ್ಯಾಥಮೆಟಿಕ್ಸ್, ಆಪ್ಟಿಟ್ಯೂಡ್, ಪ್ಲ್ಯಾನಿಂಗ್, ಇದು ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟ್ಗೆ ಹೋಗೋದಂಥವ್ರಿಗೆ. ಓಕೆ, ಇಲ್ಲೂ ಕೂಡ ಅಷ್ಟೇ ನ್ಯಾಷನಲ್ ಇನ್ಸ್ಟಿಟ್ಯೂಟ್ಗಳಿಗೆ ಬರೋದಕ್ಕೆ ಅಪ್ಲಿಕೇಶನ್ ಬಂದಿದ್ದು 11 ಲಕ್ಷ ಅಪ್ಲಿಕೇಶನ್ ಬಂದಿದೆ, 11 ಲ್ಯಾಕು. ಅದು ಟೋಟಲ್, ಅದು 2 ಸರಿ ಎಕ್ಸಾಮ್ ಆಗುತ್ತೆ. ಅವರೇಜ್ ಮಾಡಿದಾಗ ಸುಮಾರು ಒಂದು 14 ಲಕ್ಷ ಜನ 2024ರಲ್ಲಿ ತಗೋತಾ ಇದ್ದಾರೆ.
ಸಿಂಪ್ಲಿ ಯು ಕಾಂಟ್ ಬಿಲೀವ್ ಕರ್ನಾಟಕದಲ್ಲೇ PU ಸೈನ್ಸ್ ಕ್ಲಿಯರ್ ಮಾಡೋ ಹುಡುಗರು 3 ಲಕ್ಷ ಜನ ಇರ್ತಾರೆ, 3 ಲ್ಯಾಕ್. ಬಟ್ ಇಂಡಿಯಾ ಲೆವೆಲಲ್ಲಿ ಟೋಟಲ್ ಅಪ್ಲಿಕೇಶನ್ ಬರೋದೇ ಇದಕ್ಕೆ 14 ಲಕ್ಷ, 14 ಲ್ಯಾಕ್. ಹಾಗಾಗಿ ಸರ್ ಹೇಳ್ದಂಗೆ ಅಟ್ಲೀಸ್ಟ್ ನೀವು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ಗೆ ಹೋಗ್ರಿ ಅಂತ, ನೀವು ಮುಂದಾದರೂ ಗೈಡ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ. ದೆನ್ JEE ಮೇನ್ ಎಕ್ಸಾಮಲ್ಲಿ ಕ್ವಶನ್ಸ್ಗಳು ಈ ಥರ ಇರುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸಲ್ಲಿ 20 ಕ್ವಶನ್ನು ಆ್ಯಂಡ್ ನಂಬರ್ ಆಫ್ ಕ್ವಶನ್ಸ್ ಅಲ್ಲ ಅಟೆಂಪ್ಟ್ ಮಾಡೋ ರಿಲೇಟೆಡ್ 10 ಇರುತ್ತೆ. ಒಟ್ಟು 75 ಪ್ರಶ್ನೆಗಳು ಬರ್ತಾವೆ ನಿಮಗೆ ಟೋಟಲ್, ನೀವು ಅಪಿಯರ್ ಮಾಡಬೇಕಿರೋದು. ಟೋಟಲ್ ಸ್ಕೋರ್ 300, ಒಂದು ಪ್ರಶ್ನೆಗೆ 4 ಅಂಕ. ಇಲ್ಲೂ ಕೂಡ ಈ ಎಕ್ಸಾಮ್ ಪಾಸ್ ಮಾಡೋದ್ರಿಂದ ನೀವು ಆ ಕಾಲೇಜ್ಗಳಿಗೆ ಎಂಟ್ರಿ ಆಗ್ತೀರಾ. ಇದು ನೆಕ್ಸ್ಟ್ ಮಾಮೂಲಿ ಆರ್ಕಿಯಾಲಜಿಗೆ ಸ್ವಲ್ಪ ಚೇಂಜ್ ಇದೆ, ಆಪ್ಟಿಟ್ಯೂಡ್ ರಿಲೇಟೆಡು, ಪ್ಲ್ಯಾನಿಂಗಿಗೆ ಸ್ವಲ್ಪ ಚೇಂಜ್ ಇದೆ. ವಾಟ್ ಅಬೌಟ್ ಅಡ್ವಾನ್ಸ್ಡ್ ಏನು ಇದು ಯೂಸ್ ಇಲ್ಲ ಅಂತಲ್ಲ, ಯಾರು JEE ಮೇನ್ ಪಾಸ್ ಆಗಿರ್ತಾರೋ ಅದರಲ್ಲಿರೋ ಹುಡುಗರಿಗೆ ಮತ್ತೆ ಅಪ್ಲಿಕೇಶನ್ ಕರ್ಕೋತಾರೆ ಇವರು, ನೀವು ಇದಕ್ಕೆ ಅಪ್ಲೈ ಮಾಡಬೇಕು ಅಂತ. ಅಲ್ಲಿ ಪಾಸ್ ಆದ 1 ರೌಂಡ್ ಫಿಲ್ಟರ್ ಆದವರೆ ಇಲ್ಲಿಗೆ ಬರಬೇಕು. ಇಲ್ಲಿ ಬಂದ ನಂತರ ಸ್ಟಾರ್ಟ್ ಆಗೋದೇ IITಗಳಿಗೆ ಎಂಟ್ರಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. IIT ಕಾಲೇಜುಗಳು 23 ಇದೆ ದೇಶದಲ್ಲಿ, ಪ್ರತಿಷ್ಠಿತ IITಗಳು 23. ಇಲ್ಲಿರುವ ಇಂಜಿನಿಯರಿಂಗು, ಸೈನ್ಸು, ಆರ್ಕಿಟೆಕ್ಚರ್ ಕೋರ್ಸ್ಗಳಿಗೆ ನೀವು ಜಾಯ್ನ್ ಆಗ್ತೀರಾ. ಇದು ಎಕ್ಸಾಮ್ ಪ್ಯಾಟ್ರನ್ ಸ್ವಲ್ಪ ವಿಚಿತ್ರವಾಗಿದೆ, ಅಷ್ಟು ಸುಲಭ ಇಲ್ಲ, ಸರಿಯಾಗಿ ರಿಪೇರಿ ಮಾಡ್ತಾರೆ ಇವರು. ಹೇಗಿರುತ್ತೆ ಅಂತ ಅಂದರೆ, ಇಲ್ಲಿ ನೋಡ್ರಿ, ಕಡಿಮೆ ಆಗೋಯ್ತು ನಂಬರ್. ಆಲ್ರೆಡಿ 10 ಲಕ್ಷ ಇದ್ದಿದ್ದು ಇಲ್ಲಿ ಲಕ್ಷಕ್ಕೆ ಇಳಿದೋಗಿತ್ತು, 1,89,000 ಬಂತು. ಯಾಕೆ ಅಂದರೆ ಆಲ್ರೆಡಿ ಒಂದು ಹಂತ ಫಿಲ್ಟರ್ ಆಗಿಬಿಟ್ಟಿದ್ದಾರೆ ಹುಡುಗರು. ಮೇಯ್ನ್ ಎಕ್ಸಾಮ್ ಫಿಲ್ಟರ್ ಆದವ್ರು ಅಡ್ವಾನ್ಸ್ಡ್ಗೆ ಬರ್ತಾರೆ. ನಿಯರ್ಲಿ 2 ಲ್ಯಾಕ್ವರೆಗೂ ಅಪ್ಲಿಕೇಶನ್ ಇರುತ್ತೆ. ರಿಸಲ್ಟ್ 24% ಇದೆ. ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಒಂದ್ಸರಿ ನಿಮ್ಮ ತಲೆಯಲ್ಲಿ ಐಡಿಯಾ ಬರಲಿ. ಮಾಮೂಲಿ ಒಂದು ಪ್ರಶ್ನೆ 4 ಚಾಯ್ಸ್ದು ಇದ್ದೇ ಇರುತ್ತೆ. ಎಷ್ಟು ಪ್ರಶ್ನೆ ಇರುತ್ತೆ ಅದನ್ನು ಸ್ವಲ್ಪ ಕೊಡ್ತಾರೆ. ಕ್ವಶನ್ ಟೈಪ್ ಏನಲ್ಲಿ ಸರಿ ಮಾಡಿದ್ರೆ 4 ಅಂಕ, ತಪ್ಪು ಮಾಡಿದ್ರೆ 1 ಕಳಿಯೋದು, ಮುಟ್ಟಿಲ್ಲ ಅಂದರೆ 0, ಅದು ಒಂದು. ನೆಕ್ಸ್ಟ್ ನೋಡ್ರಿ, ಇಲ್ಲಿ 6 ಮಲ್ಟಿ ಕರೆಕ್ಟ್ MCQs ಅಂತ ಇರುತ್ತೆ. 6 ಚಾಯ್ಸ್ ಕೊಡ್ತಾರೆ ಇಲ್ಲಿ, 6 ಚಾಯ್ಸ್. 6 ಚಾಯ್ಸಲ್ಲಿ ಅದೇನು ಎಲ್ಲದೂ ತಪ್ಪು ಎಲ್ಲದೂ ಸರಿ ಅಂತಲ್ಲ, ನಿಯರ್ ಬೈ ಸರಿ, ನಿಯರ್ ಬೈ ತಪ್ಪು ಇಟ್ಟಿರ್ತಾರೆ ಅವರು. ಅದರಲ್ಲಿ ನೀವು 10 ಸರಿ ಮಾಡೋದನ್ನ ಬೇಸ್ಡಲ್ಲಿ ನೀವು ನಿಯರೆಸ್ಟ್ ಸರಿ ಮಾಡಿದರೆ +4, +3, +2, +1 ಮಾರ್ಕ್ಸ್ ಆ್ಯಡ್ ಮಾಡ್ತಾರೆ. ನೆಕ್ಸ್ಟ್ 0, ತುಂಬ ವಿಚಿತ್ರವಾದ ತಪ್ಪು ಮಾಡಿದ್ರೆ -2, ಹೆಚ್ಚು ತಪ್ಪು ಮಾಡಿದರೆ -4 ಕೂಡ ಆಗೋಗತ್ತೆ. ಹಿಂಗೆ 6 ಚಾಯ್ಸು. ಆ ಪ್ರಶ್ನೆಗಳು ಇಡೋ ಸ್ಟ್ರಕ್ಚರ್ ಬೇರೆ ಇರುತ್ತೆ, ಟೈಮ್ ಇಲ್ಲ. ಅಂದರೆ ಪ್ರಶ್ನೆ ಹಾಕ್ಕೊಂಡು ಒಂದು ಪ್ರಶ್ನೆಗೆ ಹೆಂಗೆ ಇರುತ್ತಿದೆ ಆಟ ಆಡೋದು ಅಂತ ತೋರಿಸಿದೆ ನಿಮಗೆ. ಅಷ್ಟು ಡಿಫಿಕಲ್ಟ್ ಎಕ್ಸಾಮ್. ಯಾಕೆ ನಾವು ಜಗತ್ತಿನ ಟಫೆಸ್ಟ್ ಪರೀಕ್ಷೆಗಳಲ್ಲಿ ಇದು ಒಂದು ಅಂತ ಕರಿತೀವಿ ಅಂತ ಅಂದರೆ ದಿಸ್ ರೀಸನ್. UPSCನವ್ರು ಕೆಲವ್ರು ಹೇಳ್ತಾರೆ ಇಟ್ಸ್ ಟಫೆಸ್ಟ್ ಎಕ್ಸಾಮ್. ನಾಟ್, UPSC ಟಫೆಸ್ಟ್ ಎಕ್ಸಾಮ್ ಅಲ್ಲ, ಅದು ಹೈಯೆಸ್ಟ್ ಹುದ್ದೆಗೆ ಹೋಗೋದಕ್ಕೆ ಎಕ್ಸಾಮ್ ಅದಷ್ಟೇ. ಬಟ್ ಈ ಎಕ್ಸಾಮ್ನ ಪ್ರತಿ ಪ್ರಶ್ನೆಗಳು ಪ್ರಾಣ ತಿಂದಿಟ್ಬಿಡ್ತಾರೆ. ಮತ್ತು ಇದು ತೆಗಿಯೋದು ಎಲ್ಲದು IIT ಪ್ರೊಫೆಸರ್ಗಳೇ ಪ್ರಿಪೇರ್ ಮಾಡೋಂಥ ಪ್ರಶ್ನೆ ಆಗಿರುತ್ತೆ. ಈ ಟೈಪಲ್ಲಿ ಡಿಫ್ರೆಂಟ್ ಟೈಪಲ್ಲಿ ಕ್ವಶನ್ಸ್ಗಳೇ ಇರ್ತವೆ ಅಡ್ವಾನ್ಸ್ಡಲ್ಲಿ. ಬಿಕಾಸ್ ಹೇಳಿದ್ನಲ್ಲ, IITನಲ್ಲಿ ನೀವು ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಅಂದರೆ ಮಿನಿಮಮ್ ಸ್ಯಾಲ್ರಿ 25 ಲಕ್ಷ ಇರುತ್ತೆ ಪರ್ ಆ್ಯನಮ್, ಮಿನಿಮಮ್ ಲೋಯೆಸ್ಟ್. ಬೆಸ್ಟ್ ಪ್ಯಾಕೇಜ್ಗಳು ಅನೌನ್ಸ್ ಆಗುತ್ತೆ, ಬೆಸ್ಟ್ ಅಲ್ಲಿ ಕ್ಯಾಂಪಸ್ ಒಳಗಡೆ. ಬೆಸ್ಟ್ ಪ್ಯಾಕೇಜ್ ಎಷ್ಟಾಗಿದೆ ಅಂತಂದರೆ 500 crores ಅನೌನ್ಸ್ ಆಗಿದೆ ಲಾಸ್ಟ್ ಇಯರ್. ಒಬ್ಬ IIT ಬಾಂಬೆ ಹುಡುಗನಿಗೆ 500 ಕೋಟಿ ಪರ್ ಆ್ಯನಮ್, 1 ವರ್ಷಕ್ಕೆ. 500 ಕೋಟಿ ಅಂದರೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಅಂದರೆ ಅಂಥದ್ದೊಂದಕ್ಕೆ ಹೋಗ್ತೀರಾ ಅಂದರೆ ಇಷ್ಟು ಬೇಗ ಮೆಚ್ಯೂರಿಟಿ ಇರಬೇಕು ಅಂತ ಅಷ್ಟೇ. ಓಕೆ, ಮತ್ತು ಅಲ್ಲೇನು ಡ್ರಾಪ್ಔಟ್ ಆಗಲ್ಲ ಅಂತ, ಅಲ್ಲೂ ಡ್ರಾಪ್ಔಟ್ ಇದೆ, ಅಲ್ಲೂ ಹುಡುಗರು ಹಾಳಾಗ್ತಾರೆ, ಅಲ್ಲೂ ಇನ್ಕಂಪ್ಲೀಟ್ ಇಲ್ವಾ ಇದೆ. ಬಟ್ ಒಳಗೆ ಹೋಗೋದು ಈ ಥರ ಇದೆ. ಹೋದ್ಮೇಲೆ ನೀವು ಸ್ಟ್ಯಾಮಿನಾ ಉಳಿಸ್ಕೊಂಡ್ರೆ ಸಕ್ಸಸ್ಫುಲ್ ಪರ್ಸನ್ ಆಗ್ತೀರಾ. ಮೆಡಿಕಲ್ ಕಾಲೇಜು ಅಷ್ಟೇ, ನೀಟ್ ಮುಗಿಸ್ಬೇಕು ಅಂತೀವಿ, ನೀಟ್ಗೆ ಮುಗಿಸಿ ಒಳಗೆ ಹೋಗಿರ್ತೀರ. ಎಷ್ಟು ಹುಡುಗರು MBBS ಕ್ಲಿಯರ್ ಮಾಡ್ತಾರೆ ಕರ್ನಾಟಕದಲ್ಲಿ? ಫಸ್ಟ್ ಅಟೆಂಪ್ಟಲ್ಲಿ MBBS ಅಂದರೆ 5 ವರ್ಷಕ್ಕೆ ಮುಗಿಬೇಕಲ್ಲ, 5ವರೆಗೆ ಮುಗಿಸೋರ ಪ್ರಮಾಣ 40% ಇದೆ. ಇನ್ನು 60% ಜನ ಮತ್ತು 1 ವರ್ಷ 2 ವರ್ಷ ಎಕ್ಸ್ಟೆಂಡ್ ತಗೊಂಡು ಕ್ಲಿಯರ್ ಮಾಡ್ತಾರೆ. ಕೊನೆಗೂ 20% ಹುಡುಗರು ಕ್ಲಿಯರ್ ಮಾಡ್ತಾ ಇಲ್ಲ. ಮೆಡಿಕಲ್ಗೊಳಗೆ ಹೋಗಿ ಮೆಡಿಕಲ್ ಮುಗಿಸ್ದೇ ಇರೋರ ಕತೆ 20% ಇದೆ. ನೀವು ಇಲ್ಲಿ ಒಳಗೆ ಹೋದ್ಕೂಳೆ ಮುಗಿದೋಯ್ತು ಅಂತ ಅಲ್ಲ. ಓಕೆ, ಆ ಥರ ಇವಕ್ಕೆಲ್ಲ ಚಾಲೆಂಜಾಗೆ ವರ್ಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಸ್ ಕ್ಲ್ಯಾಟ್. ಕ್ಲ್ಯಾಟ್ ಏನಕ್ಕೆ ಅಂತಂದರೆ ಇಟ್ಸ್ ಅ ಲಾ ಅಡ್ಮಿಷನ್ ಟೆಸ್ಟ್, ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್. ನೀವೆಲ್ಲ ಏನು ಅಂದ್ಕೋತೀರಿ, ಲಾಯರ್ ಅಂದರೆ ಅದೊಂದು
ಕೆಲ್ಸಕ್ಕೆ ಬಾರದ ಕೆಲಸ, ನೋಟ್ರಿ ಮಾಡ್ಕೊಡೋದು ಹಾಗೆ ಹೀಗೆ ಅಂತ. ಸಾಮಾನ್ಯ ಕಾಲೇಜ್ನಲ್ಲಿ ಸಾಮಾನ್ಯ LLB ಮಾಡಿಕೊಂಡು ಸಾಮಾನ್ಯ ನಾಲೆಡ್ಜ್ ಇರೋ ಹುಡುಗರು ಸಾಮಾನ್ಯ ಲಾಯರ್ ಆಗ್ತಾರೆ. ಎಕ್ಸ್ಪರ್ಟ್ ದಿ ಬೆಸ್ಟ್ ಲಾ ಕಾಲೇಜಲ್ಲಿ LLB ಓದ್ಕೊಂಡು ಲಾಯರ್ ಆದವರು IT ರಿಟರ್ನ್ಸ್, ನಾನು ಸುಮ್ಮನೆ ಚೆಕ್ ಮಾಡ್ತಾ ಇದ್ದೆ ಇದನ್ನೆಲ್ಲ ಹೇಳೋದಕ್ಕೆ, ಬೆಸ್ಟ್ ಲಾಯರ್ಗಳ IT ರಿಟರ್ನೇ 1,500 ಕೋಟಿ ಇದೆ ಒಂದು ವರ್ಷಕ್ಕೆ. 1,500 crore IT ಕಟ್ತಾರೆ ಅಂತ ಅಂದರೆ ವಾಟ್ ಅಬೌಟ್ ದೇರ್ ಇನ್ಕಮ್? ಅದ್ರ 3 ಪಟ್ಟಿರುತ್ತೆ, ಅಂದರೆ 3,500 4,500 ಕೋಟಿ ಇರುತ್ತೆ ಅವ್ರ ಫರ್ಮ್ದು. ಅಷ್ಟು ಬೆಸ್ಟ್ ಹುದ್ದೆಗಳಿಗೆ ರೀಚ್ ಆಗ್ಬೋದು ಬೆಸ್ಟ್ ಲಾಯರ್ಗಳಾದಾಗ. ಬೆಂಗಳೂರಲ್ಲಿರುವ ಲಾಯರ್ಗಳೇ ದೊಡ್ಡ ದೊಡ್ಡ ಕೇಸ್ಗಳಲ್ಲಿ, ಸಿಂಪ್ಲಿ ನಾವು ಅದೇ ಏರಿಯಾದಲ್ಲಿರೋದಲ್ಲ, ದೊಡ್ಡ ದೊಡ್ಡ ಕೇಸಲ್ಲಿ ಒಂದೊಂದು ಕೇಸ್ಗೆ 10 crore 5 crore ಅದನ್ನ ಚಾರ್ಜಸ್ ಮಾಡ್ತಾರೆ, 5 ಕೋಟಿ 10 ಕೋಟಿ. ನಾವಿಲ್ಲಿ 100 ರೂಪಾಯಿ 200 ರೂಪಾಯಿ ನೋಟ್ರಿ ಮಾಡೋ ಲಾಯರ್ಗಳ ಬಗ್ಗೆ ಮಾತಾಡ್ತಿರ್ತೀವಿ. ಹಂಗಲ್ಲ, ಮಾಡಿದರೆ ಇಂಥ LLB ಮಾಡಬೇಕು, ಚೋಟ ಮೋಟ ಅಲ್ಲ. ಇದು 25 ಬೆಸ್ಟ್ ನ್ಯಾಷನಲ್ ಕಾಲೇಜುಗಳಿದ್ದಾವೆ, ಇನ್ನು 2 ಇದ್ದಾವೆ, ಅವಕ್ಕೆ ಈ ಎಕ್ಸಾಮ್ನಿಂದ ಬರಲ್ಲ, ಅವರೇ ಸಪ್ರೇಟ್ ಎಕ್ಸಾಮ್ ಮಾಡ್ಕೋತಾರೆ. 27 ಪ್ರತಿಷ್ಠಿತ ಇನ್ಸ್ಟಿಟ್ಯೂಟ್ಗಳಲ್ಲಿ ಆಗ್ತಾರೆ. ಇಲ್ಲಿಂದ ಆದವರು ಜಡ್ಜ್ಗಳು ಅವರು ಇವರು ಆದರು ಅಂದರೆ ನೀವು ನಂಬ್ತಿರೋ ಬಿಡ್ತಿರೋ, ಮುಖ್ಯಮಂತ್ರಿ ಕರ್ನಾಟಕದವ್ರನ್ನ ಅಥವಾ ಪ್ರಧಾನಮಂತ್ರಿಯವ್ರನ್ನ ನೀವೇ ಕೋರ್ಟ್ ಹಾಲ್ಗೆ ಬರಬೇಕು ಅಂತ ಅಂದರೆ ಶಿಸ್ತಾಗಿ ಹೋಗಿ ನಿಂತ್ಕೋಬೇಕು ಅವ್ರ ಎದುರಿಗೆ. ಅಂದರೆ ನಮ್ಮ ಪ್ರಕಾರ ಸದ್ಯಕ್ಕೆ ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಹೈಯೆಸ್ಟ್ ಅಂತೀವಿ. ಯಾವುದೋ ಪ್ರಕರಣ ಅವ್ರ ಮೇಲೆ ಲಾಕ್ ಆಯಿತು ಅಂದರೆ ಬೈ ಪರ್ಸನ್ ಪ್ರೆಸೆಂಟ್ ಆಗಬೇಕು ಅಂದರೆ ಅವ್ರು ಮುಂದೋಗಿ ನಿಂತ್ಕೋಬೇಕು. ಹಿಂಗೆ ಆ ಸ್ಥಿತಿಯ ಪೊಸಿಷನ್ಗಳು ಜಡ್ಜಸ್ ಹುದ್ದೆಗಳಿರ್ತವೆ. ಭಾಳಷ್ಟು ಜನ ಜಡ್ಜ್ಗಳು ಈ ಇನ್ಸ್ಟಿಟ್ಯೂಟ್ಗಳಲ್ಲಿ ಆದವರೇ ಆಗಿರ್ತಾರೆ, ಭಾಳಷ್ಟು ಜನ. ಹಾಗಾಗಿ ಈ ಥಿಂಕ್ ಅಬೌಟ್ ಈ ಥರದಲ್ಲೂ ಕೂಡ. ಬಟ್ ಸುಮ್ಮನೆ ನೀವು ಜಡ್ಜ್ ಆಗಬೇಕು ಲಾಯರ್ ಆಗಬೇಕು ಅಂತಲ್ಲ, ಅದ್ರ ಬಗ್ಗೆ ಪ್ಯಾಷನ್ ಇರಬೇಕು, ಲೀಗಲ್ ಬಗ್ಗೆ ಇದ್ದರೆ ಮಾತ್ರ ಹೋಗ್ಬೋದು. ಓಕೆ, ಇದು ಎಂಟ್ರೆನ್ಸ್ ಸಿಂಪಲ್ ಇದೆ, ಇದೇನು ತುಂಬ ಡಿಫಿಕಲ್ಟ್ ಅಲ್ಲ. ಎನಿಬಡಿ ಕ್ಯಾನ್ ಅಪ್ಲೈ. ಆರ್ಟ್ಸು ಕಾಮರ್ಸು ಸೈನ್ಸ್ ಅಂತ ಏನಿಲ್ಲ, ಯಾವುದೇ ಓದಿದ ಹುಡುಗರು ಅಪ್ಲೈ ಮಾಡ್ಬೋದು. ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟ್ ಒಂದು 22ರಿಂದ 26, ಎಕ್ಸಾಕ್ಟ್ ನಂಬರ್ ಇಲ್ಲ, ಇದು 22 to 26 ಬರುತ್ತೆ. ಕರೆಂಟ್ ಅಫೇರ್ಸ್ ಜನರಲ್ ನಾಲೆಡ್ಜು ಒಂದು 30 ಪ್ರಶ್ನೆಗಳು ಬರ್ತವೆ. ರೀಸನಿಂಗ್, ಲಾಜಿಕಲ್ ಲೀಗಲ್ ರೀಸನಿಂಗ್ ಅಂದರೆ ಕಾನೂನಿನ ಬಗ್ಗೆ ಒಂದಿಷ್ಟು ತಿಳುವಳಿಕೆ, ಒಂದು 28 ಪ್ರಶ್ನೆ. ಲಾಜಿಕಲ್ ರೀಸನಿಂಗ್, ಮ್ಯಾಥಮೆಟಿಕ್ಸ್ ಲೆಕ್ಕದ ಟೈಪ್ ಪ್ರಶ್ನೆಗಳು, ಇವೊಂದು 25. ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಂದರೆ ಪ್ಯೂರ್ ಮ್ಯಾಥ್ಸ್ ಬೇಸ್ಡ್ ಪ್ರಶ್ನೆ, ಅವೊಂದು 10-14, 120 ಕ್ವಶನ್ಸ್ ಇರುತ್ತೆ. ಚೆನ್ನಾಗಿ ಸ್ಕೋರ್ ಆಯಿತು ಅಂದರೆ ನಿಮಗೆ ಲಾ ಕಾಲೇಜ್ಗಳಲ್ಲಿ, ಪ್ರತಿಷ್ಠಿತ ಲಾ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಆಗ್ತೀರಾ. ಇಲ್ಲೇ ಬೆಂಗಳೂರು ಯೂನಿವರ್ಸಿಟಿ ಹೋಗೋ ದಾರಿಯಲ್ಲಿ ಬೆಂಗಳೂರಲ್ಲೂ ಇದೆ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಬ್ಯಾಂಗ್ಳೂರ್ ಅಂತ. ಬೇಸ್ ಅದು ಆಪೋಸಿಟಲ್ಲಿದೆ. ಎರಡು ಕೂಡ ದೇಶದ ಪ್ರತಿಷ್ಠಿತ ಎಕನಾಮಿಕ್ ಸಂಸ್ಥೆನೂ ಇಲ್ಲೇ ಇದೆ, ಹತ್ತಿರದಲ್ಲಿ ದೇಶದ ಪ್ರತಿಷ್ಠಿತ ಲಾ ಸ್ಕೂಲ್ ಕೂಡ ಇದೆ. ಅಲ್ಲಿ ನೀವು ಓದಬೇಕು LLB ಅಂತಂದರೆ ಇದು. PU ಮುಗಿದ ನಂತರ ಬ್ಯಾಚುಲರ್ ಡಿಗ್ರಿನೇ LLB ಆಗುತ್ತೆ. ಡಿಗ್ರಿ ಮುಗಿದ ಮೇಲೂ ಜಾಯ್ನ್ ಆಗ್ಬೋದು. ಈ ಥರ 2 ಆಪ್ಷನ್ಸ್ ಇರುತ್ತೆ. ನೆಕ್ಸ್ಟು CAT, ಕಾಮನ್ ಅಡ್ಮಿಷನ್ ಟೆಸ್ಟು ಅಬೌಟ್ ಮ್ಯಾನೇಜ್ಮೆಂಟ್ಗಳಿಗೆ ಜಾಯ್ನ್ ಆಗೋದಕ್ಕೆ, MBAಗಳಿಗೆ. MBA ಕಾಲೇಜ್ ಜಾಯ್ನ್ ಆಗೋದಕ್ಕೆ ಆಫ್ಟರ್ ಡಿಗ್ರಿ ಬರಿಬೇಕಾಗುತ್ತೆ, ಇದು ನಾಟ್ PUC. ಡಿಗ್ರಿ ನಂತರ ಬರೀತೀರಾ. ಇಲ್ಲಿ ಸಿಂಪಲ್ ವರ್ಬಲ್ ಎಬಿಲಿಟಿ, ಡಾಟಾ ಇಂಟರ್ಪ್ರಿಟೇಷನ್, ಕ್ವಾಂಟಿಟೇಟಿವ್ ಎಬಿಲಿಟಿ, ಕಂಪ್ಲೀಟ್ಲಿ ಇದು ಆಪ್ಟಿಟ್ಯೂಡ್ ರೀಸನಿಂಗ್ ಬೇಸ್ಡ್ ಪ್ರಶ್ನೆ. ಇಲ್ಲಿ GK ಗೀಕೆ ಏನೂ ಬರಲ್ಲ. ಈ ಪ್ರಶ್ನೆ ಪತ್ರಿಕೆ ಪಾಸ್ ಮಾಡಿಕೊಂಡ್ರೆ IIMಗಳು ಅಂತ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಆ ಕಾಲೇಜ್ಗಳಿಗೆ ಎಂಟ್ರಿ ಆಗೋದಕ್ಕೆ ದಾರಿ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಸರ್ ಲಿಸ್ಟ್ ಕೊಟ್ಟಿಲ್ಲ ಆದರೂ ಆ್ಯಡ್ ಮಾಡಿದ್ದೀನಿ, CA CS, ಚಾರ್ಟೆಡ್ ಅಕೌಂಟೆಂಟ್, ಕಂಪನಿ ಸೆಕ್ರೆಟ್ರಿ. ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ದೇಶದಲ್ಲಿ ಸುಮಾರು ಒಂದು 25-30 ಸಾವಿರ ಕಂಪನಿ ಸೆಕ್ರೆಟ್ರಿಗಳ ಶಾರ್ಟೇಜ್ ಇದೆ, ಕೊರತೆ. ನಮ್ಮ ದೇಶದಲ್ಲಿ ಸುಮಾರು ಒಂದು 10 ಸಾವಿರ CAಗಳ ಕೊರತೆ ಇದೆ. ನೀವು ಅಂತೀರೋ ಒಂದು ಕಡೆ ಅನ್ಎಂಪ್ಲಾಯ್ಮೆಂಟ್ ಇದೆ ಅಂತ. ಆರ್ಮಿನಲ್ಲೂ ಪ್ರಾಬ್ಲಮ್ ಇದೆ, ಅಲ್ಲೂ ವೇಕೆನ್ಸಿ ಇದೆ, ಫಿಟ್ ಇರೋರು ಸಿಗ್ತಾ ಇಲ್ಲ. ಇಲ್ಲೂ ವೇಕೆನ್ಸಿ ಇದೆ, CA ಕಂಪನಿ ಸೆಕ್ರೆಟ್ರಿ, ಅಲ್ಲೂ ಫಿಟ್ ಇರೋರು ಸಿಗ್ತಾ ಇಲ್ಲ. ಅಲ್ಲೇನಂದರೆ ಥ್ರೂ ದಿ ಪ್ರಾಪರ್ ಚಾನಲ್ ಎಕ್ಸಾಮ್ಗಳು ನಡೀತವೆ. ಎಕ್ಸಾಮ್ ಪಾಸಾಗಿ ಕ್ಲಿಯರ್ ಮಾಡ್ಕೊಂಡು ಪರ್ಸೆಂಟೈಲ್ ಒಂದು 5% ರಿಸಲ್ಟ್ ಇದೆ. ಈಗ CA ಬರೆದವರಲ್ಲಿ 100ಕ್ಕೆ 5% ಕ್ಲಿಯರ್ ಆಗ್ತಾಯಿದೆ. ಮೊದಲು 2% ಇತ್ತು, ಈಗ 5-6ವರೆಗೂ ರೀಚ್ ಆಗಿದೆ ಅಷ್ಟೇ. ಕಂಪನಿ ಸೆಕ್ರೆಟ್ರಿ ಅಂತೂ ಇನ್ನೂ ಇಂಡಿಯಾದಲ್ಲಿ ಅವೇರ್ನೆಸ್ ಬಂದಿಲ್ಲ ಹುಡುಗರಿಗೆ. ಆ ಹುದ್ದೆಗಳು ಈಗಲೂ ಒಬ್ಬೊಬ್ಬ ಕಂಪನಿ ಸೆಕ್ರೆಟ್ರಿ 500-600 ಕಂಪನಿ ನೋಡ್ಕೋತಾ ಇದ್ದಾರೆ. ಬಿಕಾಸ್ ಪ್ರತಿ ಕಂಪನಿಗೂ CS ಅಪ್ರೂವಲ್ ಮಾಡಲೇಬೇಕು, ಪ್ರತಿ ಕಂಪನಿಗೂ CA ಅಪ್ರೂವಲ್ ಮಾಡಲೇಬೇಕು. CSಗಳು ಆ್ಯಸ್ ಪರ್ ನಾರ್ಮಲ್ ಲಾ ಒಂದು 10 ಕಂಪನಿ ನೋಡ್ಕೋಬೇಕು ಅಂತ. ನಮ್ಮ ದೇಶದಲ್ಲಿ ಇವ್ರ ಸಂಖ್ಯೆ ಕಡಿಮೆ ಇರೋದ್ರಿಂದ ಒಬ್ಬ ಚಾರ್ಟೆಡ್ ಅಕೌಂಟೆಂಟ್, ಒಬ್ಬ ಕಂಪನಿ ಸೆಕ್ರೆಟ್ರಿ
500 ಕನಿಷ್ಠ 200 ಕಂಪ್ನಿ ನೋಡ್ಕೋತಾ ಇದ್ದಾರೆ. ಅಂದರೆ ಅವ್ರ ನಂಬರ್ ಕಡಿಮೆ ಇದೆ, ಯು ಕ್ಯಾನ್ ಎಂಟರ್ ಹಿಯರ್. ಇದು ಕೂಡ ಅಷ್ಟೇ 10ನೇ ಕ್ಲಾಸ್ ಮುಗಿದಂಗೆ ಯೋಚನೆ ಮಾಡ್ಬೋದು, ನಾಟ್ PUC. 10th ಮುಗಿದು PUC ಕಾಮರ್ಸ್ ಸೇರ್ತಿದ್ದಂಗೆ CPT ಅಂತ ಒಂದು ಎಕ್ಸಾಮ್ ಬರುತ್ತೆ. ಆ ಕಾಮನ್ ಪ್ರೊಫೆಷನ್ಸಿ ಟೆಸ್ಟು, ಆ ಪರೀಕ್ಷೆ ಬರೆಯೋ ಮೂಲಕ ನೀವು CA ಎಕ್ಸಾಮ್ಗಳಿಗೆ ಬೇಸಿಕ್ಕನ್ನು ಸ್ಟಾರ್ಟ್ ಮಾಡ್ಕೋತೀರಾ, ಎಂಟ್ರಿ. ಅದಾದಮೇಲೆ ತುಂಬ ಲಾಂಗ್ ಪ್ರೋಸೆಸ್ ಇದೆ. ನೆಕ್ಸ್ಟ್ ಕಂಪನಿ ಸೆಕ್ರೆಟರಿ ಎಕ್ಸಾಮ್ ಕೂಡ ಅಷ್ಟೇ, ಅವರು PUC ನಂತರನೇ ಸ್ಟಾರ್ಟ್ ಮಾಡ್ತಾರೆ. ನೀವೇನು ಅನ್ಕೊಂಡೆ CS ಆಗೋದು ಡಿಗ್ರಿ ಮುಗಿದ್ಮೇಲಲ್ಲ, ಆಫ್ಟರ್ PUCನೇ ದಿಸ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಆ ಹಂತಗಳಲ್ಲಿ ಪಾಸ್ ಮಾಡ್ಕೊಂಡು ನೀವು ಡಿಗ್ರಿ ಮಾಡ್ತಾನೆ ಜೊತೆಯಾಗಿ ಈ ಕೆಲಸ ಮಾಡ್ಕೊಂಡು ಹೋದರೆ CA CS ಕಂಪ್ಲೀಟ್ ಮಾಡ್ತೀರಾ. ನೆಕ್ಸ್ಟ್ ಸಿಂಪಲ್ ಸೈನಿಕ್ ಸ್ಕೂಲ್ಗಳು. ಈ ಮೊದಲು ಒಂದು ಕಾಲದಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳು ಬಿಟ್ಟರೆ ಪ್ರೈವೇಟ್ ಸ್ಕೂಲಲ್ಲಿ ಸ್ಟೇಟ್ ಸಿಲೆಬಸ್ ಮಾಡ್ತಾಯಿದ್ರು. ಆವಾಗ ನವೋದಯ ಸೈನಿಕ್ ಸ್ಕೂಲಲ್ಲಿ ಓದಿದವರು ಸ್ವಲ್ಪ ಬ್ರೈಟಾಗಿ ಕಾಣ್ತಾ ಇದ್ರು ನಮಗೆ, ಬಿಕಾಸ್ ಸ್ಟೇಟ್ ಸಿಲೆಬಸ್ಗಿಂತ ಪ್ಯಾಷನ್ ಆಗಿತ್ತು NCERT. ಈಗ ಹಾಗೇನಿಲ್ಲ, ಪ್ರೈವೇಟ್ ಸ್ಕೂಲ್ಗಳು ಬೇಕಾದಷ್ಟು NCERT ಸಿಲೆಬಸ್ ಬೋಧನೆ ಮಾಡ್ತಾ ಇದೆ. ಸ್ಟೇಟ್ ಸ್ಕೂಲಲ್ಲೂ ಸೈನ್ಸು ಮ್ಯಾಥಮೆಟಿಕ್ಸು NCERT ಬಂದಿದೆ. ಆದರೆ ಇಲ್ಲಿ ಹೇಳೋದಾದರೆ ಸೈನಿಕ್ ಸ್ಕೂಲ್ಗಳಲ್ಲಿ ಓದಿದವರಲ್ಲಿ ಸುಮಾರು 80% ಜನ ಉನ್ನತ ಹುದ್ದೆಗಳಿಗೆ ರೀಚ್ ಆಗಿದ್ದಾರೆ ಇದುವರೆಗಿನ ಹಿಸ್ಟ್ರಿ ತಗೊಂಡ್ರೆ. ಬೆಸ್ಟ್ ಹುದ್ದೆಗಳಿಗೆ. ಎಲ್ಲರೂ ಆರ್ಮಿಗೆ ಸೇರಬೇಕು ಅಂತಲ್ಲ, ಅದು 6ನೇ ಕ್ಲಾಸ್ ನಂತರದಲ್ಲಿ ಎಕ್ಸಾಮ್ ಬರೆದು 6th ಸ್ಟ್ಯಾಂಡರ್ಡಿಂದ ಎಂಟ್ರಿ ಒಂದು, ಇನ್ನೊಂದು ಎಂಟ್ರಿ ಇರೋದು 9th ಇಂದ. ಇಲ್ಲಿದೆಲ್ಲ 6th ಒಂದು ಎಂಟ್ರಿ ಆಗುತ್ತೆ, 9th ಒಂದು ಎಂಟ್ರಿ ಆಗುತ್ತೆ. ಆ ಸ್ಕೂಲ್ಗಳ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ನೀವು ಎಂಟ್ರಿ ಆದ್ರಿ ಅಂದರೆ ಸರ್ಕಾರಿ ಪ್ರತಿಷ್ಠಿತ ಕಾಲೇಜ್ನಲ್ಲಿ ಶಾಲೆಯಲ್ಲಿ ನೀವು ಓದ್ತಿರ್ತೀರಾ, ಮತ್ತು ಅದಕ್ಕೆ ಬೇಕಾದ ಎಲ್ಲ ಗೈಡೆನ್ಸ್ಗಳು ಸಿಗುತ್ತೆ. ಇದು ಸೈನಿಕ್ ಸ್ಕೂಲ್ ಎಂಟ್ರಿ. ಸೇಮ್ ಮಾಡೆಲ್ ನವೋದಯನೂ ಅಷ್ಟೇ, 6ನೇ ಕ್ಲಾಸಿಂದ ಎಂಟ್ರಿ ಆಗ್ತೀರಾ ಅಥವಾ 9ನೇ ಕ್ಲಾಸಿಂದ ಎಂಟ್ರಿ ಆಗ್ತೀರಾ. ಇಲ್ಲಿ ಮೆರಿಟ್ ಪ್ರಕಾರ ಟಾಪಲ್ಲಿ ಮತ್ತು ಕ್ಯಾಟಗರಿ ಪ್ರಕಾರ ಎಂಟ್ರಿ ಇರುತ್ತೆ. ಬಟ್ ಇವತ್ತಿನ ಪರಿಸ್ಥಿತಿನಲ್ಲಿ ನವೋದಯ ಸ್ಕೂಲ್ಗಳಲ್ಲಿ ಸರಿಯಾದ ರಿಕ್ರೂಟ್ಮೆಂಟ್ ಇಲ್ಲ, ಔಟ್ಸೋರ್ಸಿಂಗಲ್ಲಿ ನಡೀತಾ ಇದೆ. ಪ್ರಸ್ತುತ ಸ್ಥಿತಿ ನವೋದಯದಲ್ಲಿ ಔಟ್ಪುಟ್ ತುಂಬ ಕಡಿಮೆ ಇದೆ. ನವೋದಯದೊಂದು ರಿಸರ್ಚ್ ಬರುತ್ತೆ, 50% ಹುಡುಗರು ನೀಟ್ CET ಕ್ಲಿಯರ್ ಮಾಡ್ತಾ ಇದ್ದೀನಿ, 50% ಹುಡುಗರು ಆಗ್ತಾ ಇಲ್ಲ ಒಂದು ಅಟೆಂಪ್ಟಲ್ಲಿ ನವೋದಯ PUC ಮಾಡಿದವರಲ್ಲಿ. ಹಾಗಾಗಿ ಸೈನಿಕ್ ಸ್ಕೂಲ್ ಈಸ್ ಬೆಸ್ಟ್ ಚಾಯ್ಸ್, ಅದರಲ್ಲೇನು ಕಾಂಪ್ರಮೈಸ್ ಇಲ್ಲ. 80% ಈಗಲೂ ಬೆಸ್ಟ್ ಔಟ್ಪುಟ್ ಇದೆ. ಇದನ್ನು ಕಂಪ್ಯಾರಿಟಿವ್ಲಿ ನಮ್ಮ ಅದರ್ ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಸ್ಕೂಲಿಗೆ ಹೋಲಿಸಿದ್ರೆ 30% ಇದೆ, 30%. ಏನು 10th PUC ಮಾಡಿದವರು ನೀಟು CET ಬೆಸ್ಟ್ ಹುದ್ದೆಗಳಿಗೆ ದಾಟೋದು ಕೇವಲ 30%. ಬಟ್ ಇಲ್ಲಿ ಅಬೋವ್ 80% ಇರೋದ್ರಿಂದ ಬೆಸ್ಟ್ ಸ್ಕೂಲ್ಗೆ ಎಂಟ್ರಿ ಅಂತ ಹೇಳ್ಬೋದು. ಬಟ್ ಈಗ ನನಗೆ ಆ ಹುಡುಗರು ಕಾಣ್ತಾ ಇಲ್ಲ, ಹಂಗಾಗಿ ಹೆಚ್ಚು ಹೇಳ್ತಾ ಇಲ್ಲ. ಎಂಟ್ರಿ 6ಕ್ಕೆ ಬಿಟ್ಟರೆ 9ನೇ ಕ್ಲಾಸಿಗೆ ಎಂಟ್ರಿ ಆಗ್ಬೋದು. ಲಾಸ್ಟ್ NTSC. ಯಾರು 10th ಹುಡುಗರು ಇದ್ದೀರಾ, ಈಗ 9 ಇದ್ದೀರಾ, 10th ಎಂಟ್ರಿ ಆಗ್ತೀರಾ ಅಂದರೆ ನಿಮ್ಮ ಸ್ಕೂಲ್ ಟೀಚರ್ಸ್ಗೆ ಮಾತಾಡಿ ನಾನೊಂದು ಎಕ್ಸಾಮ್ ಬರೀತೀನಿ ಅಂದರೆ ಅವರೇ ಅಪ್ಲಿಕೇಶನ್ ತರೆದು ತುಂಬಿಕೊಡ್ತಾರೆ. ದಟ್ ಎಕ್ಸಾಮ್ ಪಾಸ್ ಮಾಡಿದರೆ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್. ಇವೆಲ್ಲ ಯಾಕೆ ಕಾಟ ಕೊಡ್ತೀವಿ ನಿಮಗೆ ಅಂತ ಅಂದರೆ, ಇವೆಲ್ಲ ಎಕ್ಸಾಮ್ ಈಗ ಪಾಸ್ ಮಾಡೋದ್ರಿಂದ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಬರುತ್ತೆ. ಲೈಫಲ್ಲಿ ಮುಂದೆ ಯಾವುದೇ ಎಕ್ಸಾಮ್ ಬರೆದ್ರೂ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇರ್ತೀರ. ಏನು ಇದರಿಂದ ಲಾಭ ಅಂತಂದರೆ ಸ್ಕಾಲರ್ಶಿಪ್ ಇದೆ. ಜಸ್ಟ್ PUCನಲ್ಲೇ ನಿಮಗೆ ಪ್ರತಿ ತಿಂಗಳು 1250 ರೂಪಾಯಿ ಬರುತ್ತೆ, 1250 ಸ್ಕಾಲರ್ಶಿಪ್ ಪ್ರತಿ ತಿಂಗಳಿಗೆ. 12 ತಿಂಗಳು ಮತ್ತು 10 ತಿಂಗಳಲ್ಲ, 12 ಮಂತು ಕೊಡ್ತಾರೆ. ನಿಂತೋಗಲ್ಲ ಅದು. PUC ಮುಗಿತಿದ್ದಂಗೆ ನಿಮ್ಮದು ಸ್ಕಾಲರ್ಶಿಪ್ ಜಾಸ್ತಿ ಆಗುತ್ತೆ. BEನೋ ಮೆಡಿಕಲ್ಲೋ ಎಲ್ಲರೂ ಸೇರ್ಕೊಳ್ರಿ, 2000 ಆಗುತ್ತೆ. ದೆನ್ ನೀವು ಪೋಸ್ಟ್ ಗ್ರ್ಯಾಜುಯೇಷನ್ಗೆ PhD ಕಡೆ ಹೋದಾಗ ದಟ್ ಸ್ಕಾಲರ್ಶಿಪ್ ಬಿಕಮ್ 2500, 2500 ಆಗುತ್ತೆ. ಅಥವಾ ಕೆಲವೊಮ್ಮೆ UGC ನಾರ್ಮ್ಸ್ ಪ್ರಕಾರ ಕೊಡ್ತಾರೆ. ಇದೇನಕ್ಕೆ ಅಂದರೆ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಎಷ್ಟೇ ಓದಿಸ್ತಾ ಇರ್ಬೋದು, ನಿಮ್ಮ ಸ್ವಂತ ಅರ್ನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಸ್ಕಾಲರ್ಶಿಪ್, ಇದು ಒಂಥರ ಕಿಕ್ ನಿಮಗೆ. ಹೌದಲ್ಲ, ಇದು ಮಾಡ್ಬೋದಿತ್ತಲ್ಲ ಅಂತ. ಒಂದ್ಸರಿ ಪಾಸ್ ಆಗಿಬಿಟ್ರಾಯ್ತು, ನಿಮ್ಮ ಎಜುಕೇಷನ್ ಕಂಪ್ಲೀಟ್ ಆಗೋವರೆಗೂ ಸ್ಕಾಲರ್ಶಿಪ್ ಬರ್ತಾ ಇರುತ್ತೆ. ದಿಸ್ ಇಸ್ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್. ಇದು ಓವರ್ ಔಟ್ಲುಕ್ ಅಬೌಟ್ ನನಗೆ ಕೊಟ್ಟ ಟಾಪಿಕ್. ಐ ಫಿನಿಶ್ ಹಿಯರ್. ಎನಿ ಡೌಟ್ಸ್, ಎನಿ ಕ್ವಶನ್ಸ್ ಕೇಳಿದರೆ ಅದಕ್ಕೆ ಬೇಕಾದ ಮಾಹಿತಿ ಕೊಡ್ತೀನಿ. ಥ್ಯಾಂಕ್ ಯು. ಎನಿ ಪರ್ಟಿಕ್ಯುಲರ್ ಎಕ್ಸಾಮ್ ಇನ್ನೂ ಬ್ರೀಫ್ ಆಗಬೇಕಿತ್ತು, ಬಿಕಾಸ್ ಬೆಳಗಿಂದ ನೀವು ಸೆಷನ್ ಕೇಳಿದ್ದೀರಾ. ನಾನು ಇನ್ನೂ ಒತ್ತಡ ಹಾಕ್ಬಾರ್ದು ಅಂತ ಫಾಸ್ಟಾಗಿ ಹೇಳ್ಕೊಂಬಂದಿರೋದು. ಏನಾದ್ರು ಕೇಳೋದಿದ್ರೆ ಕೇಳ್ಬೋದು. ಓಕೆ, ಮುಗಿಸೋಣ ಸರ್. ಅಗ್ರಿಕಲ್ಚರ್, ಹಾಂ ಸರ್. ಓಕೆ, ಅಗ್ರಿಕಲ್ಚರ್ಗೆ ನಮ್ಮ ದೇಶದಲ್ಲಿ ನ್ಯಾಷನಲ್ ಲೆವೆಲ್ ಯಾವುದೇ ಎಂಟ್ರಿ ಇಲ್ಲ. ಸ್ಟೇಟಲ್ಲಿ CET ಮೂಲಕ ಎಂಟ್ರಿ ಆಗಬೇಕು ಅಗ್ರಿಕಲ್ಚರ್ ಕಾಲೇಜ್ಗಳಿಗೆ. ಅಗ್ರಿಕಲ್ಚರ್ ಕಾಲೇಜ್ಗಳಿಗೆ ಎಂಟ್ರಿ ಆದಾಗ ಬೆಂಗಳೂರಲ್ಲೇ GKVK ಇದೆ, ಅದೆಲ್ಲ ಇದೆ.
ಈಗ ನೋಡಿರ್ಬೋದು ನೀವು MS ಸ್ವಾಮಿನಾಥನ್ ಈ ವರ್ಷದ ಭಾರತ ರತ್ನ. ಒಬ್ಬ ಅಗ್ರಿಕಲ್ಚರ್ ಸೈಂಟಿಸ್ಟ್ ರೀಚ್ ದಟ್ ಲೆವೆಲ್ ಮಾರ್ಕ್, ಆ ಲೆವೆಲ್ ಮಾರ್ಕ್ವರೆಗೂ ರೀಚ್ ಆಗ್ಬೋದು ಅಂತಂದರೆ, ಅಂದರೆ ನಾವು ಸೈನ್ಸ್ ಸ್ಟ್ರೀಮಲ್ಲಿ ಸ್ಪೆಷಲಿ ಬಯಾಲಜಿ, ಬಾಟ್ನಿ, ಜಿಯಾಲಜಿ ಇಷ್ಟಪಡೋರ್ಗೆ ಹೇಳೋದು, ನೀವು ಒಂದು ಇಷ್ಟಪಡ್ತೀರಾ ಡಾಕ್ಟರ್ ಆಗಬೇಕು, ಹ್ಯೂಮನ್ ಡಾಕ್ಟರ್ ಸರಿ, ನಂಬ್ತಿರೋ ಬಿಡ್ತಿರೋ ವೆಟರ್ನರಿ ಚಾಯ್ಸ್ ಮಾಡಲ್ಲ ಕೆಲವರು, ಅದು ಸೀಟೇ ಸಿಗಲ್ಲ ಬಿಡ್ರಿ, ಕಡಿಮೆ ಇದೆ ನಂಬರ್. ವೆಟರ್ನರಿ ಮುಗಿಸ್ದವ್ರಿಗೆ ಕರ್ನಾಟಕ ಗೌರ್ಮೆಂಟಲ್ಲಿ ಹೆಂಗಿದೆ ಅಂದರೆ, ಈಗ ಆಲ್ರೆಡಿ ವೆಕೆನ್ಸೀಸ್ ದೇರ್ ಎಷ್ಟಿದೆ, 780 ವೆಕೆನ್ಸಿ ಇದೆ. ಅಲ್ಲಿ ಔಟ್ಪುಟ್ ಬರೋದೆಷ್ಟು, 120 ಬರ್ತಾರೆ. ಅಂದರೆ ಇನ್ನೂ 6 ವರ್ಷ 7 ವರ್ಷ ಬಂದರೂ ಅದು ತುಂಬಕ್ಕಾಗಲ್ಲ, ಅಷ್ಟು ವೆಕೆನ್ಸಿಗಳು ನಾಟ್ ಓನ್ಲಿ ಇನ್ ಕರ್ನಾಟಕ, ಎಲ್ಲ ಸ್ಟೇಟಲ್ಲೂ ವೆಕೆನ್ಸಿ ಇದೆ. ಬಿಕಾಸ್ ವೆಟರ್ನರಿ ಕಾಲೇಜ್ ಇಲ್ಲ. ವೆಟರ್ನರಿ ಒಳ್ಳೆ ಹುದ್ದೆನೆ. ಸರ್ ಕೇಳಿದ್ದೀಗ ಅಗ್ರಿಕಲ್ಚರಲ್ಲಿ 2 ಟೈಪಲ್ಲಿ ಜಾಬ್ ಆಪರ್ಚುನಿಟೀಸ್ ಇದೆ. ಒಂದು ಗೌರ್ಮೆಂಟ್ ಒಳಗಡೆ, ಇನ್ನೊಂದು ಪ್ರೈವೇಟಲ್ಲಿ. ನೀವು ನಂಬ್ತಿರೋ ಬಿಡ್ತಿರೋ ಅಗ್ರಿಕಲ್ಚರ್ ಒಳಗೆ ಬರೋರ್ಗಿಂತ ಹೊರಗೆ ಹೋಗೋರ ಸಂಖ್ಯೆ ಜಾಸ್ತಿ ಆಗಿದೆ ಈಗ. ಮೊದಲೆಲ್ಲ ಏನಾಗ್ತಾ ಇತ್ತು, ಇಲ್ಲಿ ಒಳಗೆ ಎಂಟ್ರಿ ಆಗಿಬಿಟ್ರೆ ಸಾಕು, BSc AG MSc AG ಮುಗಿಸ್ಕೊಂಡು ಕೂಡಲೇ ಅವ್ರನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಹುದ್ದೆಗೆ ಅಪಾಯಿಂಟ್ ಮಾಡ್ತಾರೆ. ಅಸಿಸ್ಟೆಂಟ್ ಡೈರೆಕ್ಟರ್ ಹುದ್ದೆ ಈಕ್ವಲ್ಸ್ ಟು ದರ್ಜೆ ಅಧಿಕಾರಿ, AC ಕೇಡರ್ ಅಧಿಕಾರಿ. ಅವ್ರು AC ಕೇಡರ್ ರಿಪೋರ್ಟ್ ಆಗ್ತಾರೆ, ಸ್ವಲ್ಪ ದಿನಕ್ಕೆ ತಾಲೂಕ್ ಪಂಚಾಯತಿ ಇವಾಗ ಬರ್ತಾ ಇರ್ತಾರೆ. ವಯಸ್ಸು ಎಷ್ಟಾಗಿರುತ್ತೆ, 25 ವರ್ಷ ಇರುತ್ತೆ. 25 ವರ್ಷಕ್ಕೆ ಅಷ್ಟು ಪವರ್ಫುಲ್ ಹುದ್ದೆ ಸಿಗುತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ಆಮೇಲೆ ಗ್ರೋತ್ ಕೂಡ ಫಾಸ್ಟ್ ಇದೆ, ಡೈರೆಕ್ಟರ್ ಲೆವೆಲ್ವರೆಗೂ ಬರ್ತಾರೆ ಅವರು. ಏನು IASನವ್ರು ಬರ್ತಾರೆ, ಆ ಹುದ್ದೆವರೆಗೂ ರೀಚ್ ಆಗ್ಬೋದು ಇನ್ ದ ಗೌರ್ಮೆಂಟ್. ಜೊತೆಗೆ ಕೆಲಸ ಮಾಡೋದಕ್ಕೂ ಅಷ್ಟೇ ದಿ ಬೆಸ್ಟ್ ಅವಕಾಶಗಳಿದೆ. ಬಿಕಾಸ್ ಅಗ್ರಿಕಲ್ಚರ್ ಫೀಲ್ಡ್ ಅಂದರೆ ನಿಮಗೆ ಗೊತ್ತು, ಒಂದು ದೊಡ್ಡ ಕ್ಷೇತ್ರ, ಅದು ಅನ್ನ ಕೊಡೋ ಕ್ಷೇತ್ರ. ಅಲ್ಲಿ ರೈತರಿಗೆ ಬೆನಿಫಿಟ್ ಮುಟ್ಸೋದ್ರಿಂದ ಹಿಡಿದು, ರೈತರಿಗೆ ಗೈಡೆನ್ಸ್ ಕೊಡೋದ್ರಿಂದ ಹಿಡಿದು, ರೈತರಿಗೆ ಟೆಕ್ನಾಲಜಿ ಸಪೋರ್ಟ್ ಕೊಡೋವರೆಗೂ ಬೇಕಾದಷ್ಟು ಕೆಲಸ ಮಾಡ್ಬೋದು. ನೀವು ವೈಯಕ್ತಿಕ ಬದುಕಿನ ಜೊತೆಗೆ ಸೇವೆ ಅನ್ನೋದನ್ನು ನಿಜವಾಗಿ ಮಾಡೋದಕ್ಕೆ ಅದು ಬೆಸ್ಟ್ ಜಾಬ್. ಪ್ರೈವೇಟ್ ಕಡೆ ಹೋಗ್ತಾರೆ ಯಾಕೆ ಅಂತ ಅಂದರೆ, ಪ್ರೈವೇಟ್ ಕಂಪನಿಗಳು ಕಾರ್ಗಿಲ್ಲು, ಮಾನ್ಸೆಂಟೋ ಇವೆಲ್ಲ ಕಂಪನಿಗಳು ಇಂಡಿಯಾಕ್ಕೆ ಬಂದಿದ್ದಾರೆ. ನಂಬ್ತಿರೋ ಬಿಡ್ತಿರೋ BSc AG ಮುಗ್ದಿರುವ ಚೆನ್ನಾಗಿ ಗೊತ್ತಿರೋ ಹುಡುಗನಿಗೆ 2 ರಿಂದ 2.5 ಲಕ್ಷ ರೂಪಾಯಿ ಸಂಬಳ ಕೊಡ್ತಾರೆ. MSc AG ಮುಗ್ದಿದೆ ಅಂದರೆ 5 ಲಕ್ಷ ರೂಪಾಯಿವರೆಗೂ ಸಂಬಳ ಕೊಡ್ತಾ ಇದ್ದಾರೆ. ಬಿಕಾಸ್ ಅವರಿಗೆ ಸೀಡ್ ಪ್ರೊಡಕ್ಷನ್ ಆಗಬೇಕು, ಫರ್ಟಿಲೈಸರ್ ಪ್ರೊಡಕ್ಷನ್ ಆಗಬೇಕು, ಅದನ್ನು ಮಾರ್ಕೆಟ್ ಮಾಡೋದಕ್ಕೆ ಬೇಕಾದಂಥ ಮಾರ್ಕೆಟಿಂಗ್ ಸಿಸ್ಟಮ್ ಇಟ್ಕೊಂಡಿದ್ದಾರೆ ಅವರು. ಹಾಗಾಗಿ BSc AG ಕೂಡ ದೊಡ್ಡ ಕ್ಷೇತ್ರನೇ. ಬಟ್ ಹೇಳ್ದಲ್ಲ, ಯಾವುದೇ ಕ್ಷೇತ್ರದಲ್ಲೂ ನೀವು ಮಾರ್ಕ್ಸ್ ಕಾರ್ಡಲ್ಲಿ ಕೆಳಗಿನವರಾಗಿದ್ದರೆ ಆಗಲ್ಲ, ಅಪ್ಪಲ್ಲಿರಬೇಕು. ಓಕೆ, ಎಸ್ ಸರ್.